ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಜುಲೈ 28ರಂದು ಜಿಲ್ಲಾ ಮಟ್ಟದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಭೆಯನ್ನ ಟೌನ್ ಹಾಲ್ ವೃತ್ತದಲ್ಲಿರುವ ನಗರ ಕೇಂದ್ರ ಗ್ರಂಥಾಲಯದಲ್ಲಿ ನಡೆಸಲಿದೆ ಎಂದು ತುಮಕೂರು ಜಿಲ್ಲಾ ಪೊಲೀಸ್ ಇಲಾಖೆ ತಿಳಿಸಿದೆ. ಜುಲೈ 28ರಂದು ಜಿಲ್ಲಾ ಮಟ್ಟದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಭೆಯನ್ನ ಟೌನ್ ಹಾಲ್ ವೃತ್ತದಲ್ಲಿರುವ ನಗರದ ಕೇಂದ್ರ ಗ್ರಂಥಾಲಯದಲ್ಲಿ ನಡೆಯಲಿದೆ ಎಂದು ತುಮಕೂರು ಜಿಲ್ಲಾ ಪೊಲೀಸ್ ಇಲಾಖೆ ತಿಳಿಸಿದೆ. ತುಮಕೂರು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಈ ಬಗ್ಗೆ ಪತ್ರಿಕಾ ಹೇಳಿಕೆ ಬಿಡುಗಡೆಗೊಳಿಸಿದ್ದು, ಇದೇ ಜುಲೈ 28ರಂದು ಜಿಲ್ಲಾ ಮಟ್ಟದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಭೆಯನ್ನ ಮಾನ್ಯ ತುಮಕೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಎವಿ ಅಶೋಕ್ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಎಲ್ಲ ಉಪಾಧ್ಯಕ್ಷರುಗಳ ಸಮ್ಮುಖದಲ್ಲಿ ನಡೆಯಲಿದ್ದು, ಜಿಲ್ಲೆಯ ಎಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮುಖಂಡರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಜಕೀಯ ಕೆಸರೆರಚಾಟಕ್ಕೆ ಸಾಕ್ಷಿಯಾಯಿತು ಹೆಗ್ಗೆರೆ ಗ್ರಾಮ ಪಂಚಾಯಿತಿ. ತುಮಕೂರು ಗ್ರಾಮಾಂತರ ವ್ಯಾಪ್ತಿಯ ಹೆಗ್ಗೆರೆ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಅಧ್ಯಕ್ಷರ ನಡುವೆ ಜೋರಾಯಿತು ಕಚ್ಚಾಟ. ಕಾಂಗ್ರೆಸ್ ಅಧ್ಯಕ್ಷರ ವಿರುದ್ಧ ಅವ್ಯವಹಾರದ ಆರೋಪ ಮಾಡಿದ ಬಿಜೆಪಿ ಸದಸ್ಯರ ಮೇಲೆ ಕಾಂಗ್ರೆಸ್ ಆರೋಪ ಪ್ರತ್ಯಾರೋಪ. ಏನೀ ಪಂಚಾಯಿತಿ ಕರ್ಮಕಾಂಡ ಅಂತೀರಾ? ಈ ಸ್ಟೋರಿ ನೋಡಿ. ರಾಜಕೀಯ ಕೆಸರಾಟಕ್ಕೆ ಸಾಕ್ಷಿಯಾಯಿತು ಹೆಗ್ಗೆರೆ ಗ್ರಾಮ ಪಂಚಾಯಿತಿ. ತುಮಕೂರು ಗ್ರಾಮಾಂತರ ವ್ಯಾಪ್ತಿಯ ಹೆಗ್ಗೆರೆ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಅಧ್ಯಕ್ಷರ ನಡುವೆ ಜೋರಾಯಿತು ಕಚ್ಚಾಟ. ಕಾಂಗ್ರೆಸ್ ಅಧ್ಯಕ್ಷರ ವಿರುದ್ಧ ಅವ್ಯವಹಾರದ ಆರೋಪ ಮಾಡಿದ ಬಿಜೆಪಿ ಸದಸ್ಯರ ಮೇಲೆ ಕಾಂಗ್ರೆಸ್ ಆರೋಪ ಪ್ರತ್ಯಾರೋಪ. ಏನೀ ಪಂಚಾಯಿತಿ ಕರ್ಮಕಾಂಡ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು ವೀಕ್ಷಕರೇ, ತುಮಕೂರು ಗ್ರಾಮಾಂತರ ವ್ಯಾಪ್ತಿಯ ಹೆಗ್ಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ರಾಜಕೀಯ ಕೆಸರೆರಚಾಟ ಸದಸ್ಯರು ಮತ್ತು ಅಧ್ಯಕ್ಷರ ನಡುವೆ ಜೋರಾಗಿ ನಡೆಯುತ್ತಿದೆ. ಇತ್ತೀಚೆಗಷ್ಟೇ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರ ವಿರುದ್ಧ ಬಿಜೆಪಿ ಬೆಂಬಲಿತ 12 ಸದಸ್ಯರು ಅವ್ಯವಹಾರದ ಆರೋಪ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ಬಿಜೆಪಿ ಸದಸ್ಯರ ಮೇಲೆ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರು ಮತ್ತು ಸದಸ್ಯರು ಆರೋಪ ಮಾಡಿದ್ರು. ಹೀಗೆ ಒಬ್ಬರ ಮೇಲೆ ಆರೋಪ ಪ್ರತ್ಯಾರೋಪ ಮಾಡುತ್ತಾ ಹೆಗ್ಗೆರೆ ಪಂಚಾಯಿತಿ ನಾ ಬಿಡೆ ನೀ ಕೊಡೆ ಎಂಬ ಪರಿಸ್ಥಿತಿಯಲ್ಲಿದೆ. ಈ ನಡುವೆ ಇದೀಗ ಬಿಜೆಪಿ ಬೆಂಬಲಿತ ಸದಸ್ಯರು ಪಿಡಿಒ ಮೇಲೆಯೂ ಆರೋಪ ಮಾಡುತ್ತಿದ್ದಾರೆ. ಪಿಡಿಒ ಪರ ಕಾಂಗ್ರೆಸ್ ಬೆಂಬಲಿಗರು ಅಭ್ಯರ್ಥಿಗಳು ನಿಂತಿದ್ದು, ಸುರೇಶ್ ಗೌಡ ಕುಮ್ಮಕ್ಕಿನಿಂದ ಈ ರೀತಿ ಆರೋಪ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗಬೇಕಾದ ಕೆಲಸ ಮಾಡದೆ ಸದಸ್ಯರು ಅಧ್ಯಕ್ಷರು ಆರೋಪ ಪ್ರತ್ಯಾರೋಪ ಮಾಡುತ್ತಾ ರಾಜಕೀಯ ಕೆಸರೆರಚಾಟ ನಡೆಸುತ್ತಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಯಾರು ಅವ್ಯವಹಾರ ಮಾಡಿದ್ದಾರೆ ಎಂಬುದನ್ನ ತನಿಖೆಯಿಂದಷ್ಟೇ ತಿಳಿಯಬೇಕಿದೆ. ಪಿಡಿಒ ಯಾಕೆ ಬೇಡ, ಅಕ್ರಮ ಮತ್ತು ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಆಮೇಲೆ ಇವರು ಹೇಳ್ತಾರೋ ಯಾವುದೋ ಒಂದು ಕಂಪ್ಯೂಟರ್ ಆಪರೇಟರ್ಗೆ ಪಿಡಿಒ ಲಾಗಿನ್ ಕೊಡಿ. ಹಿಂದೆ ಸುಮಾರು ಲಾಗಿನ್ ಕೊಟ್ಟು ಸುಮಾರು ಪಿಡಿಒಗಳು ಸಸ್ಪೆಂಡ್ ಆಗಿದ್ದಾರೆ. ಅದು ಕಾನೂನಾತ್ಮಕವಾಗಿ ಹೋರಾಡ್ತಾರೆ. ಎಲ್ಲ ಗೊತ್ತಿದ್ದು ಇವರು ತಪ್ಪು ಕೆಲಸ ಮಾಡೋದು. ಮತ್ತೆ ಇನ್ನೊಂದು 2 ಮಂದಿ ಆರೋಪ ಮಾಡಿದ್ದಾರೆ. ಎಲ್ಲ ಸತ್ಯಪೂರ್ವದ ಆರೋಪ, ವೈಯಕ್ತಿಕವಾದ ಪೂರ್ತಿ ಅವರಲ್ಲಿ 90 ಭಾಗ ಸುಳ್ಳಿದ್ದಾರೆ. ಕೆಲವೊಂದು ಸತ್ಯ. ಯಾವ ಸತ್ಯ ಅಂದರೆ 8 ಲಕ್ಷ 8.5 ಲಕ್ಷ ಖರ್ಚು ಮಾಡಿದ್ರು. ಯಾಕೆಂದರೆ ಇವರು 6 ತಿಂಗಳಿಂದ ನಾನು ಮೀಟಿಂಗ್ ಬಂದಿಲ್ಲ, ನನ್ನ ಮೀಟಿಂಗಲ್ಲಿ ಇಕ್ಕಿ ನನಗೆ ಏನು ಹೇಳ್ದರೆ ಖರ್ಚು ಮಾಡ್ಯಾರೆ ಅಂದರೆ, ಹೆಗ್ಗೆರೆ ಬಂದು ತುಮಕೂರಿನ ಅರ್ಧ ಭಾಗದಷ್ಟು ಬೆಳೆದಿದೆ. ಡೈಲಿ ರಸ್ತೆಗಳು ಅದು ಇದು ಚರಂಡಿಗಳು ಆಗ್ತಾ ಇರ್ತವೆ. ಅವರಿಗೆ ಕುಡಿಯೋ ನೀರಿನ ಸೌಲಭ್ಯ ಕಲ್ಪಿಸ್ಬೇಕಾಯ್ತು ನಮ್ಮ ಧರ್ಮ. ನಾವಿಲ್ಲಿ ಕುಂತ್ಕೊಂಡಿರ್ತೀವಿ, ಏನಾದ್ರು ಅಲ್ಲಿ ಡ್ಯಾಮೇಜ್ ಆಯಿತು ಅಂದರೆ ಪೂರ್ತಿ ಹೋಗಲ್ಲ. 20-25 ಮೋಟಾರ್ ಪಂಪ್ ಇದ್ದಾವೆ. ಆಮೇಲೆ 8,500 ಕರೆಂಟು ಲೈಟ್ ಕಂಬಗಳು ಸ್ವಿಚ್ ಇದ್ದಾವೆ, ಸ್ವಿಚ್ ಪೀಸ್ಗಳು ಅಂದರೆ ಎಲ್ಲ ಲೈಟ್ ಇರೋಂಥವು. ಅವಕ್ಕೆಲ್ಲ ಡೈಲಿ ನಾವು ವರ್ಕ್ ಮಾಡಲೇಬೇಕಾಗುತ್ತೆ. ಡೈಲಿ ಯಾವ್ದಾರ ಒಂದು ಮೋಟ್ರ್ ಆಗಲಿ ಮತ್ತು ಒಂದು ಪಂಪ್ ಆಗಲಿ 20 ವರ್ಷದ ಹಿಂದೆ ಅಳವಡಿಸಿರೋದು ಪಂಪು ಮೋಟ್ರು ಪೈಪ್ಗಳು ನೆಲದಲ್ಲಿ ಅಳವಡಿಸಿರೋವು ಅವೆಲ್ಲ ಹೋಗ್ತಾ ಇರ್ತವೆ. ಕೆಲವು ಇಸಿಕೊಂಡಿರ್ತವೆ, ಕಳಪೆ ಆಗಿರ್ತವೆ. ಅವೆಲ್ಲ ಅವ್ರ ಗಮನಕ್ಕೆ ಬಂದಿದ್ರು ಅವರೇ ಹೇಳಿ ಹಾಕ್ಸಿದ್ರು ಹೇಳಿರ್ತಾರೆ. ಅವು ಕೆಲವನ್ನ ಖರ್ಚು ಮಾಡಿದ್ವಿ ನಾವು, ಇಲ್ಲ ಅಂತಲ್ಲ. 8 ಲಕ್ಷ ಚಿಲ್ಲರೆ ಖರ್ಚು ಮಾಡಿದ್ವಿ. ಹಾಗೇನೇ ವರ್ಗ 2ನಲ್ಲಿ ನಮ್ಮ ಸಾರ್ವಜನಿಕರಿಂದ ಕಂದಾಯ ಈ ಪಿಡಿಒ ಬಂದಾಗ 1 ರೂಪಾಯಿ ಇರಲಿಲ್ಲ, 0 ಇತ್ತು. ಈಗ ಬಂದಾಗ ಕೆಲವೊಂದು ಸಂಪತ್ತನ್ನು ಕ್ರೋಢೀಕರಣ ಮಾಡಿ 45 ಲಕ್ಷ ರೂಪಾಯಿಯಿಂದ ವರ್ಗ 2ನಲ್ಲಿ ಉಳಿದಿದೆ.
ಹಾಗೇನೇ ಸರ್ಕಾರದಿಂದ ಬಿಡುಗಡೆ ಆಗಿರ್ತಕ್ಕಂಥ ಹಣ ಏನಿದೆ ಒಂದು 45 ಲಕ್ಷ ರೂಪಾಯಿ ಕಾರ್ಯಗಳಿಗೆ ವಿನಿಯೋಗ ಮಾಡಿ ಪಂಚಾಯತಿಗೆ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಏನು ಬಿಡುಗಡೆ ಮಾಡಿದ್ದಾರೆ 15 ಫೈನಾನ್ಸಲ್ಲಿ, ಅದನ್ನು ಇನ್ನವರೆಗೂ ಕಾಮಗಾರಿಗಳು ನಡೆದಿಲ್ಲ. ಕಾಮಗಾರಿಗಳು ನಡೆಯೋಕ್ಕೆ ಇವರು ಸರಿಯಾದಂಥ ಕೆಲಸ ಕಾಮಗಾರಿಗಳನ್ನ ಕೊಟ್ಟಿಲ್ಲ, ಇವರು ಪಟ್ಟಿಗಳನ್ನ ಕೊಟ್ಟಿಲ್ಲ. ಇಂತಿಂತಕ್ಕೆ ಇಷ್ಟಿಷ್ಟೇ ಖರ್ಚಾಗಬೇಕು ಅಂತ ಅಂದ್ಬಿಟ್ಟು ಸರ್ಕಾರ ಗೈಡ್ಲೈನ್ಸ್ ಕೊಟ್ಟಿರ್ತಾರೆ. ಆ ಗೈಡ್ಲೈನ್ಸ್ ಮುಖ್ಯನ ಇವ್ರು ಕೊಡಬೇಕಾಗುತ್ತೆ, ಇವ್ರು ಕೊಟ್ಟಿರಲ್ಲ. ಸೊ ನಿಮ್ಮ ಕಾಮಗಾರಿದು ಪಟ್ಟಿ ಸರಿ ಇಲ್ಲ, ಸರಿಯಾಗಿ ಇನ್ನು ಅನುಮೋದನೆ ಮಾಡಿ ಕಳಿಸಿ ಅಂತ ತಿರ್ಗಾ ನಮ್ಗೆ ವಾಪಸ್ ಕಳಿಸಿದ್ದಾರೆ. ಮತ್ತೊಂದು ಸತಿ ಇವ್ರಿಗೆ ನಾವು 6 ತಿಂಗಳಲ್ಲಿ 3 ಸತಿ ಮೀಟಿಂಗ್ ಕರೆದಿದ್ದೀವಿ, 3 ಸತಿನೂ ಇದನ್ನ ನೋಟಿಸ್ ಕೊಟ್ಟೆ ಕರೆದಿದ್ದೀವಿ. ಆಮೇಲೆ ನಾನು ಅವ್ರಿಗೆ ಪ್ರತಿಯೊಬ್ಬರು ಸದಸ್ಯರಿಗೂ ಮುಖ್ಯನ ಫೋನ್ ಮಾಡಿ ಇನ್ಕ್ಲೂಡಿಂಗ್ ಮಾಡಿ ರಿಕ್ವೆಸ್ಟ್ ಮಾಡಿ, ನೋಡಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಏನು ತೊಂದರೆ ಆಗ್ತಾ ಇದೆ? ಕೆಲವು ಹೊಸ ಲೇಔಟ್ಗಳು ಅವ್ರೇನು ಹೇಳಿದ್ರು, ಲೇಔಟ್ಗಳು ಎಲ್ಲ ಅಕ್ರಮವಾಗಿ ಮಾಡಿದ್ದಾರೆ ಲೇಔಟು ಅಂತಂದ್ರಲ್ಲ. ಯಾರೋ ಒಬ್ರು ಮಾಧ್ಯಮ ನಮ್ಮ ಸದಸ್ಯರು ಹೇಳಿದ್ರು, ಸ್ನೇಹಿತರು ಹೇಳಿದ್ರು, ರಾಜೇಶ್ವರಿ ಬಿನ್ ಬಸವರಾಜು ಅಂತ ಅಂದ್ಬಿಟ್ಟು, ಇದು ಕಾವೇರಿ ಇದ್ರದ್ದು ಬೇಕ್ರಿದು ಇಲ್ಲಿಗಲ್ ಆಗಿ ಮಾಡಿದ್ದಾರೆ, ಇಲ್ಲಿಗಲ್ ಆಗಿ ಕೊಟ್ಟಿದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ ನೋಡಿ. ಆ ವ್ಯಕ್ತಿ ಬಂದು ಇಲ್ಲೇ ಅಲ್ಲಿ ಕುಂತಿದ್ದಾರೆ, ಅವರೇ ಕಾವೇರಿ ಬೇಕ್ರಿ ಓನರು. ಅವರು ಸುಮಾರು ಎಷ್ಟು ಲಕ್ಷ ಕಟ್ಟಿದ್ರ ಸರ್ ನೀವು? ಅದಕ್ಕೆ ಕಟ್ಟಿ ಒಂದು ವರ್ಷದ ಮೇಲೆ ಇದೆ. ಟ್ಯಾಕ್ಸು, ಖಾತೆ, ಕಂದಾಯ, ಎನ್ಒಸಿ ಎಲ್ಲ ಕೊಟ್ಟಿದೆ. ಕನ್ವರ್ಷನ್ ಯಾವಾಗ ಆಯ್ತು ಅವಾಗಲಿಂದಲೂ ಅವಾಗಲಿಂದಲೂ 8 ಲಕ್ಷ ರೂಪಾಯಿನ ಏನಿದೆ ಪ್ರೊಸೀಜರ್ ಪ್ರಕಾರ ಅದನ್ನು ಮೀಟಿಂಗ್ ಅಲ್ಲಿ ಇಕ್ಕಿ ಅದು ಪಾಸ್ ಮಾಡಿದ್ವಿ. ಇಲ್ಲಿಗಲ್ ಏನು ಮಾಡಿಲ್ಲ, ನೋಡ್ಕೊಬಹುದು ಮಾಧ್ಯಮ ಮಿತ್ರರು. ಬಸವರಾಜು ರಾಜೇಶ್ವರಿ ಅಂತ ಅಂದ್ಬಿಟ್ಟು ಮೀಟಿಂಗ್ ಅಲ್ಲಿ ಇಕ್ಕಿದ್ದೀವಿ. ಸೊ ಇದೊಂದು ಅವರಿಗೆ ಕ್ಲಾರಿಫಿಕೇಶನ್ ಆಯ್ತು ಅನ್ಸುತ್ತೆ. ಪಂಚಾಯತಿಯಲ್ಲಿ ಕೆರೆದೈತೆ, ಮತ್ತೆ ಆಮೇಲೆ 15 ಫೈನಾನ್ಸ್ ಇದೆ, ಮತ್ತೆ ಆಮೇಲೆ ಸಾರ್ವಜನಿಕರಿಂದ ಬಂದಿರತಕ್ಕಂಥ ಅರ್ಜಿಗಳು ಕೆಲವು ಹಂಗೆ ಪೆಂಡಿಂಗ್ ಉಳಿದಿದ್ದಾರೆ. ಕೆಲವು ಸೈಟ್ಗಳು ಏನು ಹೇಳಿದ್ದಾರೆ, ಅವ್ರ ಸೈಟು ಇನ್ನೊಂದು ಯಾವುದೋ ಅಕ್ರಮವಾಗಿ ಮಾಡಿದ್ದಾರೆ ಸೈಟು ಅಂತ ಅಂದ್ರಲ್ಲ, ಆ ಸೈಟಿಂದು ಲೇಔಟು ನೋಡಿ ಅದರದ್ದು ಇದೆ 24 ಇದೆ, 71/2 ಏನೋ ಹೇಳಿದ್ರಲ್ಲ ಅದು 72 ಸರ್ವೆ ನಂಬರ್ 72 ಅದ್ರದ್ದು ಇದೆ. ಅದು ಪಂಚಾಯತಿ ಮೀಟಿಂಗಲ್ಲೇ ಪಾಸ್ ಆಗಿರೋದು. ಆಮೇಲೆ ದುಡ್ಡು ಖರ್ಚು ಮಾಡೋಕ್ಕೆ 8 ಲಕ್ಷ ಏನು ಖರ್ಚು ಮಾಡಿದ್ದೀವೋ, ಹಿಂದೆ ಇದ್ದಂಥ ಸದಸ್ಯರು ಮಾನ್ಯ ಸುಷ್ಮಾ ಅವರಿದ್ದರು, ಅವ್ರು ಹೋಗೋ ಫೀಲ್ಡಲ್ಲಿ ಖರ್ಚು ಮಾಡಿದ್ರು. ಈ JCBಗೆ, ಆಮೇಲೆ ಕುಡಿಯೋ ನೀರಿಗೆ, ಆಮೇಲೆ ಈ ಮೋಟ್ರ್ ಎತ್ತರಿಗೆ, ಆಮೇಲೆ ಕರೆಂಟ್ಗಳು, ಲೈಟ್ ಬಿಲ್ ಎಲ್ಲ ತರಿಸಿದ್ರು. ಅವರೇ ಸುಮಾರು ಲಕ್ಷಾಂತರ ರೂಪಾಯಿ ದುಡ್ಡಿತ್ತು. ಆ ಸಾಲಗಳು ತೀರಿಸ್ಕೊಂಡು ಇನ್ನೂ ನಾನು ಪಂಚಾಯತಿಯಲ್ಲಿ ಅಷ್ಟು ದುಡ್ಡು ಉಳಿಸಿದ್ದೀನಿ. ಈಗ ಸರ್ಕಾರದಿಂದ ಬಿಟ್ಟಿರ್ತಕ್ಕಂಥದ್ದು ಬಿ ಖಾತೆ ಏನೋ ಓಪನ್ ಆಗಲ್ಲ ಅಂತೇಳಿ 6 ತಿಂಗಳಿಂದ ಸ್ವಲ್ಪ ಗೊಂದಲ ಇದೆ, ಅದು ಮಾಡೋಕ್ಕಾಗಿಲ್ಲ. ನನ್ನ ಪಂಚಾಯತಿಯಲ್ಲಿ PDO ಒಬ್ಬರೇ ಇದ್ದಾರೆ, ಒಂದು ಕೈಯಲ್ಲಿ ಚಪ್ಪಾಳೆ ಆಗಲ್ಲ. ಸೆಕ್ರೆಟರಿಗಳು ಯಾರು ಇಲ್ಲಿ ಬಂದರೆ ಜಾಸ್ತಿ ದಿನ ಇರೋಕ್ಕೆ ಬಿಡ್ತಾ ಇಲ್ಲ. ಏನು ನಾನಾ ಕಾರಣ ಹೇಳಿ ಪ್ರೆಸರ್ ಹೇಳೋದು, ಮತ್ತೊಂದು ಹೇಳೋದು, ಅವರಿಗೆ ಟಾರ್ಚರ್ ಕೊಡೋದು, ಮತ್ತೊಂದು ದೌರ್ಜನ್ಯ. ನೀವು CC ಕ್ಯಾಮ್ರಲ್ಲಿ ಚೆಕ್ ಮಾಡ್ಬೋದು, ಯಾರು ಬರ್ತಾರೆ, ಡೈಲಿ ಯಾರು ಹೋಗ್ತಾರೆ ಅಂತ ಅಂದ್ಬಿಟ್ಟು ಅದರಲ್ಲೇ ಇರ್ತದೆ. ಏನು ಮಾಧ್ಯಮದಲ್ಲಿ ಕೆಲವರು ಬಂದಿದ್ರು ನಿಮಗೆ, ಅದರಲ್ಲಿ ದಳ್ಳಾಳಿಗಳೇ ಜಾಸ್ತಿ ಇದ್ದಾರೆ. ದಳ್ಳಾಳಿಗಳು ಅವರು ವಿಶಿಷ್ಟ ತಗೊಂಬರ್ತಾರೆ, ಅಧ್ಯಕ್ಷರಿಗೆ PDO ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರದ್ದು ಕಲೆಕ್ಷನ್ ಮಾಡ್ಕೊಂಬಂದಿರ್ತಾರೆ. ಎಷ್ಟು ದಿನದೊಳಗೆ ಮಾಡಿಸ್ಕೊಂಬರ್ತೀನಿ ಅಂತ ಅವ್ರಿಗೆ ಆಗಿರಲ್ಲ. ಯಾಕೆಂದ್ರೆ ಇವರು ಹೋಗ್ಬೇಕಿತ್ತು, ಎಲ್ಲ ಪೂಜೆ ಕುಂತಿದ್ರು, ಅಲ್ಲಿ ಸಾಮಾನು ಕೊಟ್ಬಿಟ್ಟು ಬರ್ಬೇಕಾದ್ರೆ ಗೇಟ್ ಹಾಕಿದ್ರು. ಅಲ್ಲಿಂದ ಬರೋಕ್ಕೆ 5 ನಿಮಿಷ ಅಷ್ಟೇ ಲೇಟ್ ಆಗಿತ್ತು. ನಾವು 5 ನಿಮಿಷ ಗೇಟ್ ಹಾಕಿದ್ರೆ ಒಂದು ಅರ್ಧ ಗಂಟೆ ಆಗುತ್ತೆ, 5 ನಿಮಿಷ ಅಷ್ಟೇ. ಅವನು ಆತ ಒಬ್ಬನೇ ಬಂದಿದ್ದ, ಯಾವ ಮೆಂಬರ್ಗಳು ಬಂದಿರಲಿಲ್ಲ. ಅವನು ಒಬ್ಬನೇ ಬಂದು ನಾನು ಎಷ್ಟೊತ್ತಿಗೆ ಕಾಯೋದು, ಎಷ್ಟೊತ್ತಕ ಬರೋದು, ನೀವು ಎಷ್ಟು 10 ನಿಮಿಷ ಲೇಟಾಗಿ ಬಂದಿದ್ರು ಅಂದಿದ್ದು ನಿಜ. ಶಿವಣ್ಣರೇ ಸ್ವಾಮಿ ನಾವು ಹಿಂಗೆ ಓದ್ತಾರಕ್ಕೆ ಹೋಗಿದ್ದು, ಇವಾಗ ಲಾಸ್ಟ್ ಡೇಟ್ ಹೋಗ್ತಾ ಇದ್ದೀವಿ, ಹೋಗಿದ್ದು ನಿಜ ಅಂತ ಅಂದ್ಬಿಟ್ಟು ಸಾರಿ ತಪ್ಪಾಯ್ತು ಅಂತ ಹೇಳಿದೀವಿ. ಅದನ್ನೇ ಪ್ರಾಡಕ್ಟ್ ನಿಲ್ಸಿದ್ರೆ ನಾನೇನು ಹೂವಿನ ಮಾರ್ಕೆಟ್ ಇಟ್ಕೊಂಡಿಲ್ಲ, ಕಂಡಿಲ್ಲ ಸಾಮಾನು. ಹೌದು ಸರ್, ನಾನು ಮೇಲಧಿಕಾರಿ PDO ಮೇಲೆ ಪ್ರಮುಖವಾಗಿ ಆರೋಪ ಮಾಡೋದೇನಂತಂದ್ರೆ 1 ಗಂಟೆಗೆ ಬರ್ತಾರೆ, 7 ಗಂಟೆಗೂ ಬೇಕಾದ ಕೆಲಸ ಮಾಡೋರಿಗೆ ಬರೋದು, 12 ಗಂಟೆ ಮೇಲೆ PDO ಬರ್ತಾರೆ ಅಂತ ಹೇಳಿದ್ದಾರೆ. ಹಂಗೆ ಬರುವಾಗ ಫೀಲ್ಡ್ ವಿಸಿಟ್ ಯಾವುದೋ ಸಮಸ್ಯೆ ಆಗಿದೆ, ರೋಡ್ ಒತ್ತುವರಿ, ನೀರಿನ ಸಮಸ್ಯೆ ಇದ್ದಾಗ ಹಂಗೆ ಬರುವಾಗ ನೋಡ್ಕೊಂಡ್ ಬರ್ತಾರೆ. 7 ಗಂಟೆವರೆಗೂ ಕೆಲಸ ಮಾಡ್ತಾರೆ. ಈಗ ಆರೋಪ ಸದಸ್ಯರು ಮತ್ತೆ ಅಧ್ಯಕ್ಷರು ಇವರ ನಡುವೆ ಕಿತ್ತಾಟಕ್ಕೆ ಇಲ್ಲಿನ ಗ್ರಾಮ ಪಂಚಾಯತಿ ಏನು ಅಭಿವೃದ್ಧಿಯಲ್ಲಿ ಕುಂಠಿತ ಆಗ್ತಾ ಇದೆ ಅಂತ. ಅಭಿವೃದ್ಧಿ ಎಲ್ಲಾಗುತ್ತೆ ಸರ್. ಹಿಂದೆ ಇದ್ದಂತ ನಮ್ಮ ಗೌರಿಶಂಕರ್ ಸಾಹೇಬರು ಒಂದು ಸುಮಾರು 8 ಕೋಟಿ ಅನುದಾನನ ನಮ್ಮ ಹೆಗ್ಗೆರೆ ಪಂಚಾಯತಿಗೆ ತಂದ್ಕೊಟ್ಟಿದ್ರು, 8 ಕೋಟಿ ತಂದ್ಕೊಟ್ಟಿದ್ರು. ನಾವು ಒಬ್ಬರೇ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡ್ಬೇಕು ಅಂದ್ರೆ ಈಗ ನೋಡಿ 15 ಫೈನಾನ್ಸ್ ದುಡ್ಡು ಅಲ್ಲೇ ಬಿದ್ದಿದೆ. ಇವ್ರು ಅಭಿವೃದ್ಧಿ ಮಾಡ್ಬೇಕು ಅಂದ್ರೆ ಬರ್ಬೇಕು ತಾನೆ ಮೀಟಿಂಗಿಗೆ. ಆಮೇಲೆ ಶಾರ್ಟೇಜ್ ಐತಪ್ಪ ನಮ್ಗೆ, ವರ್ಗ 2 ನಲ್ಲಿ ಸಾರ್ವಜನಿಕರು ಖಾತೆ ಕಂದಾಯದಲ್ಲಿ 45 ಲಕ್ಷದ ಮೇಲೆ ಐತಲ್ಲ, ಅದ್ರಲ್ಲಿ ನಮ್ಗೆ ಇಷ್ಟಿಷ್ಟು ಹಾಕೊಡಿ. ಹೋಸತಿ ಹಾಕೊಟ್ಟಿದ್ದೆ 1 ಲಕ್ಷನ ಅಭಿವೃದ್ಧಿ ವರ್ಗ 2 ನಲ್ಲಿ ಹಾಕೊಟ್ಟಿದ್ದೆ, ಈಗಲೂ ಹಾಕೊಡ್ತೀನಿ ಅಂತಲೂ ಹೇಳಿದ್ದೀನಿ. ಅಭಿವೃದ್ಧಿ ಮಾಡ್ಕೊಬೋದಲ್ಲ. ಹೆಚ್ಚಿನದಾಗಿ ಮಾನ್ಯ ನಮ್ಮ ಸುರೇಶ್ ಗೌಡರು ಇದ್ದಾರೆ, ಇದು MLA ಅವರು, ಶಾಸಕರು,
ಅವ್ರೇನಾರ ಕೊಟ್ರೆ ಏನೋ ನಾವು ಮಾಡ್ಬೋದು. ಅವ್ರೇನಾರ ಕೊಟ್ಟಿಲ್ಲ ಇನ್ನೊಬ್ರು ಒಂದು ಬಾರಿ ಬಂದು ಹಾಕಿಲ್ಲ. ಆ ವಿಷಯದಲ್ಲಿ ಆಮೇಲೆ ಅವ್ರು ಬೇರೆ ಕಮಿಟ್ಮೆಂಟ್ ಮಾಡಿರ್ಬೋದು, ಇಲ್ಲ ಏನಾರ ಕಳ್ಸಿ, ಇಲ್ಲ ಇನ್ನೊಬ್ನಿಗೆ ಇವ್ರ ಲಾಗಿನ್ ಏನೋ ಕೊಡಿ, ಒಂದೇ ಒಂದು ಗುದ್ಲಿ ಮಣ್ಣು ತಂದಿಲ್ಲ, ಹಾಕಿಲ್ಲ ಸರ್, ಬಂದಿಲ್ಲ ಸರ್. 12 ವರ್ಷದಿಂದಲೂ 12 ವರ್ಷದಲ್ಲಿ ಒಂದು 20 ಲಕ್ಷದ ಏನೋ ಹಾಕಿದ್ರು ಈ ಕಡೆಗೆ ಅಷ್ಟೇನೆ. ಅದು ಬಿಟ್ರೆ ಇನ್ನೇನು ಉದ್ದೇಶದಲ್ಲಿ ಭ್ರಷ್ಟಾಚಾರ ಮತ್ತು ಅಕ್ರಮ ತಡೆದವ್ರೆ. ಈ ಹಿಂದೆ ಸಭೆಯಲ್ಲಿ ತಿಳಿಯೋರ್ನು ಕೂಡ ಗೃಹಸಚಿವರು ಬೈತಾರೆ, ಸ್ವಚ್ಛತಾ ಕೆಲಸ ಮಾಡಿಲ್ಲ ಅಂತ. ಅಮ್ಮನ್ ಬೈಯೋದ್ರಲ್ಲಿ ಹೌದು ಹೇಳ್ಕೊಡ್ತಾರೆ, ಸುರೇಶ್ ಅವ್ರು ಹೇಳ್ಕೊಡ್ತಾರೆ. ಶಾಸಕರು ದಯಮಾಡಿ ರಾತ್ರಿ 12 ಗಂಟೆ ಅವರು ಪಿಡಿಒ ಸಾಹೇಬರು ಕಸ ಹಾಕೋರಿಗೆ ಕಾಯ್ತಾ ಇರ್ತಾರೆ. ಬೆಳಗಿನ 5 ಗಂಟೆ ಶಾಸಕರು ದಯಮಾಡಿ ಅಭಿವೃದ್ಧಿ ವಿಷಯದ ಬಗ್ಗೆ ಅವರು ಗಮನ ಕೊಡಬೇಕೆ ಹೊರತು ಪಂಚಾಯತಿಗಳಲ್ಲಿ ಬಂದು ಈ ರೀತಿ ರಾಜಕಾರಣ ಮಾಡೋದನ್ನ ದಯಮಾಡಿ ಶಾಸಕರು ಅದನ್ನು ನಿಲ್ಲಿಸಬೇಕು. ಹಿಂದೆ ಇದ್ದಂತ ಗೌರಿಶಂಕರ್ ಇದ್ದಂಥ ಕಾಲದಲ್ಲಿ ಸರ್ಕಾರ ಇದ್ದಲೇ ಇದ್ರು ಸುಮಾರು 8 ಕೋಟಿ ಅನುದಾನವನ್ನು ತಂದು ಗ್ರಾಮದ ಅಭಿವೃದ್ಧಿಗೆ ಸ್ಪಂದಿಸಿದ್ದಾರೆ. ಪ್ರತಿಯೊಂದು ಒಂದೇ ವಾರ್ಡಿನ ಕೆಲಸವನ್ನು ಅವರು ಮಾಡಿಲ್ಲ. ಎಲ್ಲರೂ ಒಂದೇ ಸಮಾನತೆಯಲ್ಲಿ ಇಟ್ಕೊಂಡು ಪ್ರತಿಯೊಂದು ಏರಿಯಾದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಕೆಲಸವನ್ನು ಮಾಡಿದ್ದಾರೆ. ದಯಮಾಡಿ ಇಲ್ಲಿರ್ತಕ್ಕಂಥ ಶಾಸಕರು, ಹಾಲಿ ಶಾಸಕರು, ನಮ್ಮ SIT ಕಾಲೇಜ್ಗೆ ಜಾಗವನ್ನು ಕೊಟ್ಟಿರ್ತಕ್ಕಂಥ ಶಾಸಕರು, ಅವರು ಅವಧಿಯಲ್ಲೇ ಅನುಮೋದನೆ ಆಗಿರ್ತಕ್ಕಂಥದ್ದು ಆ ಜಾಗದಲ್ಲಿ ಹೋಗಿ ಸಾರ್ವಜನಿಕರಿಗೆ ನಾನಿದ್ದೀನಿ ಮನೆ ಕಟ್ಟಿ ಅಂತ ಹೇಳಿ ಗೊಂದಲ ಸೃಷ್ಟಿಸೋದು. ಮತ್ತು ಹಿಂದೆ ಇದ್ದಂತಹ ಅಧ್ಯಕ್ಷರುಗಳು ನಮ್ಮ ಗ್ರಾಮದ ವಾಸಿಯಾಗಿರಲ್ಲ, ಬೇರೆ ಹಳ್ಳಿಯಿಂದ ಬಂದು ಇಲ್ಲಿ ಇರ್ತಕ್ಕಂಥವ್ರಿಗೆ ಜಾಗವನ್ನು ಅವ್ರಿಗೆ ಅವ್ರ ಹೆಸರಿಗೆ ಖಾತೆ ಮಾಡ್ತಾರೆ. ಖಂಡಿತ ನಾನು ಹೇಳ್ತಾ ಇದ್ದೀನಿ. ಅವನ್ನೆಲ್ಲ ಶಿವರಾಜು ಮಾನ ನಷ್ಟ ಮೊಕದ್ದಮೆ ಹಾಕ್ತೀನಿ, ಅವ್ರಿಗೆ ಸುಮ್ಮನೆ ಬಿಡಲ್ಲ ನಾನು. ಶಿವರಾಜ್ ಏನ್ರಿ ಇಲ್ಲಿ ನಾನು ಬಂದಿದೀವಿ ಅಂದ್ರೆ ನಾವ್ ಯಾವತ್ತನ ದೇವಸ್ಥಾನಕ್ಕೆ ಬಂದಂಗಿದೆ ಅಲ್ಲ, ಇಲ್ಲಿಗೆ ಬಂದ್ರೆ ಅಲ್ಲಿ ಪಕ್ಕದಲ್ಲೂ ದೇವಸ್ಥಾನ ಇರ್ತಾರೆ, ನಾವ್ ಇಲ್ಲಿಗೆ ಬಂದ್ರೆ ದೇವಸ್ಥಾನಕ್ಕೆ ಹೋದಂಗೆ ನಾವು. ಈ ತರ ಅವ್ರಿಗೇನು ಇಲ್ವಲ್ಲ, ನಾವ್ಗೆ ಕಾರಣ ಏನಿಲ್ಲ, ರೀಸನ್ ಏನಿಲ್ಲ, ಇದೊಂದು ಎತ್ಕೊಳ್ಳೋದು. ಹೌದು ಏನು ಇಲ್ಲ ಅಂತಲ್ಲ, ನಾವು ಬೇರೆ ಊರಿಂದ ಆಚೆ ಹೋದಾಗ ಎಲ್ಲರೂ ನಮ್ಮ ಸ್ನೇಹಿತರ ಜೊತೆಗೆ ಹೋದಾಗ ಮಾಡಿರೋದನ್ನೇ ಅವರು ಬಿಂಬಿಸಿ ಇರ್ಬೋದು. ಅವಧಿಯಲ್ಲಿ ಬೋನ್ಸ್ ಆಗಿದೆ, ನಿಮ್ಗಾದ್ರೂ ಅವಧಿ ಗೊತ್ತು ಹಿಂದೆ ಏನಾಗಿತ್ತು. ರಾಘವೇಂದ್ರ ಸರ್ ಇದ್ದಾಗ ಏನೇನಾಗಿತ್ತು, ಅವ್ರ ಚೆಕ್ ಬೋನ್ಸ್ ಆಗಿರೋನೇ ಈಗ ಕಾಮಗಾರಿಗಳಲ್ಲಿ ಅವ್ರಿಗೆಲ್ಲ ಬಾಕಿ ಇರೋ ವೇತನ ಕೊಡಿ ಅಂತ ಅಂದ್ಬಿಟ್ಟು ಹಾಕಿರೋದು 25% ಕೊಟ್ಕೊಂಡೋಗಿದ್ದೀವಿ. ನಾವು ಕೊಟ್ಟಿರೋದ್ರಲ್ಲಿ ಯಾವ ಚೆಕ್ ಬೋನ್ಸ್ ಆಗಿಲ್ಲ ಅಲ್ವಾ ಸರ್? ನಾವು ಕೊಟ್ಟಿರೋ ಚೆಕ್ ಬೋನ್ಸ್ ಆಗಿಲ್ಲ, ಆ ಥರ ಕೊಡೋದಿಲ್ಲ. ನಮ್ಮ ಪಂಚಾಯತಿಯಲ್ಲಿ ಎಷ್ಟೇ ದುಡ್ಡು ನೋಡಿ ಅವ್ರಿಗೆ ಅಷ್ಟು ಮಾತ್ರ. ನಿಮ್ಮ ಮೇಲೆ ಈಗ ಇದು ಮಾಡ್ತಾರಲ್ಲ, ಉದ್ದೇಶ ಏನು? ಉದ್ದೇಶ ನಾವು ಬಂದು ಕಾಂಗ್ರೆಸ್ನವರು, ಅವರು ಬಂದು ಬಿಜೆಪಿಯವರು ಯಥಾರ್ಥ ಪ್ರಕಾರ ಏನಿರ್ತದೆ ರಾಜ್ಯದಲ್ಲಿ ಆಪಾದನೆ ಮಾಡೋದು ಅವ್ರಿಗೆ ಮಾಮೂಲಿ ಹೊಸದೇನಲ್ಲ. ಹಂಗಾಗಿ ಈ ಅಕ್ರಮಗಳನ್ನೆಲ್ಲ ನಾವು ಯಾವತ್ತೂ ತಡೆ ಹಿಡ್ದು, ಇವ್ರದೊಂದು ಅಕ್ರಮ ಇದೆ ಸರ್, ಇವ್ರದೊಂದು ಇಲ್ಲೇ ಬಸ್ ಸ್ಟ್ಯಾಂಡ್ ಅದೇ ನೀರಿನ ಟ್ಯಾಂಕ್ ಇದೆಯಲ್ಲ ಅಲ್ಲೇ ಇದೆ. ಇವ್ರ ಫಾದರ್ ಬಂದು 45-50 ಸೈಟು ಇವ್ರ ತಂದೆ, ಇವ್ರ ತಾತರ ಹೆಸರಾಗಿತ್ತು, ಇವ್ರ ತಂದೆ ಹೆಸರು ಬಂದೈತೆ. ಅದನ್ನ ಯಾರಿಗೂ ಗೊತ್ತಿಲ್ದಂಗೆ ಅಕ್ರಮವಾಗಿ ಬೇರೆ ಖಾತೆ ಮಾಡ್ಕೊಟ್ಟಾರೆ. ಹಿಂದೆ ಇದ್ದಂತಹ ನಿಮ್ಮ ಮಾಧ್ಯಮ ಮುಖಾಂತರ ಏನ್ ಹೇಳಿದ್ರು ಮಹಾನುಭಾವರು ಅವರೇ ಕೊಟ್ಟಿದ್ದಾರೆ. ಕೊಟ್ಟು ಇವ್ರು ಕೇಸ್ ಹಾಕೊಂಡಿದ್ರು, ಅದು ಇಲ್ಲಿಗಲ್ ಅಂತ ಹೇಳಿ. ಇವ್ರು ಜಮೀನು ಹುಡಿಕೊಂಡೋದಾಗ ಯಾರೋ ಬಿಲ್ಡಿಂಗ್ ಕಟ್ಕೊಂಡಿದ್ರು. ಅವ್ರ ಪಾಪ ಅಮಾಯಕರು ಗೊತ್ತಿಲ್ಲ, ಖಾತೆ ಮಾಡ್ಕೊಟ್ಟು ಅದೇನು ಇಸ್ಕೊಂಡವ್ರೋ ನಮಗೂ ಗೊತ್ತಿಲ್ಲ. ಇಲ್ಲಿ ಇಲ್ಲಿಗಲ್ ಆಗಿ ಅವರು ಏನೇ ದಾಖಲೆ ಇಲ್ದಲೇ ಇದ್ರೂ ಸಹ ದಾಖಲೆಗಳಿಗೆ ಅವ್ರಿಗೆ ಮಾಡಿಕೊಟ್ರೆ ಪಂಚಾಯತಿ ಸರಿ. ಅವರು ಏನೇ ಅವರು ಹೇಳ್ತಕ್ಕಂಥ ಎಲ್ಲ ವಿಷಯಕ್ಕೂ PDO ಸಾಹೇಬರಾಗಲಿ ಅಧ್ಯಕ್ಷರಾಗಲಿ ಇಲ್ಲಿ ಕಂಪ್ಯೂಟರ್ ಏನು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಸಹ ತಲೆ ಬಾಗ್ಕೊಂಡು ಹೋದರೆ ಯಾವುದೇ ರೀತಿ ಸಮಸ್ಯೆಗಳಿಂದಲೇ ಹೋಗುತ್ತೆ. ಇಲ್ಲಿ ಏನಾಗಿದೆ, ಸಾರ್ವಜನಿಕವಾಗಿ ಹಿಂದೆ ಆದಂಥ ತಪ್ಪು ಆಗಬಾರ್ದು ಅಂತ ಹೇಳಿ PDO ಸಾಹೇಬರಾಗಿರ್ಬೋದು, ಸೆಕ್ರೆಟರಿ ಸಾಹೇಬರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ನಮ್ಮ ಎಲ್ಲ ಗ್ರಾಮ ಪಂಚಾಯತಿಯ 23 ಸದಸ್ಯರು ಸಹ ಸೇರಿ ಅಭಿವೃದ್ಧಿ ವಿಷಯದ ಬಗ್ಗೆ ಗಮನ ಕೊಡಬೇಕು ಹೊರತು ಇವರು 6 ತಿಂಗಳಿಂದ ಮೀಟಿಂಗ್ ಬಂದಿಲ್ಲ. ನಮ್ಮ ಮಾಧ್ಯಮ ಸ್ನೇಹಿತರು ಕೇಳಿದ್ರು ಅಭಿವೃದ್ಧಿ ಹೆಂಗಾಗುತ್ತೆ ಅಂತ. ಏನ್ ಹೇಳ್ತಾರೆ ಈಗ 23 ಜನ ಸದಸ್ಯರು ಎಷ್ಟು ಜನ ಮೀಟಿಂಗ್ ಬರ್ತಾರೆ ಸರ್? 9 ಜನ, 9ರಿಂದ 10 ಜನ ಬರ್ತೀವಿ. ಅದರಲ್ಲಿ ಇವ್ರದ್ದು ಪ್ರತಿ ಮೀಟಿಂಗಲ್ಲೂ ಅದೇ. ಈಗ ತುರ್ತಾಗಿ ಮೋಟರ್ ಸುಟ್ಟಾಯ್ತು, ಅದನ್ನು ನಾವು ಸಾಮಾನ್ಯ ಸಭೆಯನ್ನು ಕಾಯಕ್ಕಾಗಲ್ಲ. ಕುಡಿಯೋ ನೀರಿನ ವಿಷಯ, ಈಗ ರಸ್ತೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ನೆನ್ನೆ ಬಂದಿರ್ತಕ್ಕಂಥವ್ರು ಇಲ್ಲೇ ಇದ್ದಾರೆ ಸರ್. ಅವರು ಸಹ ಹಣವನ್ನ ಕೊಟ್ಟಿರ್ತಕ್ಕಂಥವ್ರು ದಯಮಾಡಿ ಬಂದಿದ್ದಾರೆ. ಇಲ್ಲಿ ಒಂದು ರಸ್ತೆ ಅಭಿವೃದ್ಧಿ ಆಗ್ತಾ ಇದೆ, ಅದರಲ್ಲಿ 4 ಸರಿ ಪೈಪ್ ಲೈನ್ ಡ್ಯಾಮೇಜ್ ಆಯ್ತು. ಅದಕ್ಕೆ ಸಾಮಾನ್ಯ ಸಭೆಯನ್ನ ಕಾಯಕ್ಕಾಗಲ್ಲ, ತುರ್ತಾಗಿ ಅದನ್ನ ಕೆಲಸ ಮಾಡಲೇಬೇಕಾಗುತ್ತೆ. ಅದನ್ನ ನಿರ್ವಹಿಸ್ತಕ್ಕಂಥ
ನಮ್ಮ ಇವರು ನೀರು ವಿತರಕರು ಅಲ್ಲೇ ಇದ್ದಾರೆ ಸುರೇಶ್ ಅಂತ ಹೇಳಿ ಎಷ್ಟು ಸಾರಿ ಪ್ರಾಬ್ಲಮ್ ಆಗಿತ್ತು, ಅವನ್ನೆಲ್ಲ ನಾವು ಸಾಮಾನ್ಯ ಸಭೆಯಲ್ಲಿ ಕಾಯ್ಕೊಂಡು ಮಾಡೋಕ್ಕಲ್ಲ ಸರ್, ತುರ್ತಾಗಿ ಮಾಡಬೇಕಾಗಿದೆ. ಆ ನಿಮಿತ್ತವಾಗಿ 8 ಲಕ್ಷ ಬಿಲ್ ಆಗಿದೆ ಹೊರತು ಇಲ್ಲಿ ಯಾರು ಅನಧಿಕೃತವಾಗಿ ಒಳ್ಕೊಂಡು ತಿಂದು ಬಿಲ್ ಮಾಡ್ತಕ್ಕಂಥ ಮೆಂಬರ್ಗಳು ಏನು ಆಲಿ ಈಗ ಬರ್ತಾ ಇದ್ವಿ ಮೀಟಿಂಗಿಗೆ, ಅವ್ರು ಯಾರು ಅಂತಾರಲ್ಲ ಅಂತ ಹೇಳಲಿಕ್ಕೆ ನಮ್ಮ ಮಾಧ್ಯಮ ಮಿತ್ರರಿಗೆ ಸ್ಪಾಟ್ ಔಟ್ ನೋಡಿದಾಗ ಅಲ್ಲಿ ಆಲ್ರೆಡಿ ಪೊಸಿಷನ್ ಮನೆ ಇರ್ತಾರೆ. ಇದೇನು ಸರ್ ಮನೆ ಏನು ಸರ್ ಮನೆ ಕಟ್ಟೋದು ಇವರು ಅಂತ ನಾನು ಒಂದು ಕೇಸ್ ಹಾಕ್ತೀನಿ. ಕೇಸ್ ಮೀನ್ಸ್ ಅವ್ರಿಗೊಂದು ಅರ್ಜಿ ಕೊಡ್ತೀನಿ. ಅರ್ಜಿ ಕೊಟ್ಟಾದ್ಮೇಲೆ ಅವರು ಇಲ್ಲ ನಮಗೆ ಕೊಡೋದಿಲ್ಲ, ನೀವು ಇಒ ಕೊಟ್ಕೊಂಡು ಹೋಗ್ಬೇಕು, ನೀವು ಎಂಡೋಸ್ಮೆಂಟ್ ಕೊಡ್ತಾರೆ. ನಮ್ಗೊಂದು ಎಂಡೋಸ್ಮೆಂಟ್ ಕಾಪಿನೂ ನನ್ನ ಹತ್ರ ಇದೆ, ನಾನು ತೋರಿಸ್ತೀನಿ. ಎಂಡೋಸ್ಮೆಂಟ್ ಕಾಪಿ ಕೊಡ್ತಾರೆ ನಮಗೆ. ಎಂಡೋಸ್ಮೆಂಟ್ ಇಟ್ಕೊಂಡು ನಾನು ಇಒ ಕೋರ್ಟ್ ಹೋಗಿ ಇಒ ಕೋರ್ಟಲ್ಲಿ ಒಂದು ಫೈಲ್ ಮಾಡ್ತೀನಿ, ಒಂದು ಕೇಸ್ ಫೈಲ್ ಮಾಡ್ತೀನಿ. ನಮ್ಮ ಜಾಗವನ್ನ ಅಕ್ರಮವಾಗಿ ಮನೆ ಕಟ್ಕೊಂಡು ಇದು ಮಾಡಿದರೆ ಅವ್ರ ಖಾತೆನ ವಜಾ ಮಾಡ್ಕೊಡಿ ಅಂತೇಳಿ ಸಾಮಾನ್ಯ ಇಒ ಸಾಹೇಬರಿಗೆ ನಾನು ಮನವಿ ಸಲ್ಲಿಸ್ತೀನಿ. ಅದೇ ತರ ಅವರು ಒಂದು ಅರ್ಜಿ ಕೊಟ್ಟು ಅವರಿಗೆ ಪ್ರತಿಯೊಬ್ಬರಿಗೂ ಆ ಯಾರ್ಯಾರು ನಿಮ್ಮ ಡಾಕ್ಯುಮೆಂಟ್ ನಿಮ್ಮ ಹತ್ರ ಏನಿದೆ ಅಂತ ತರಿಸ್ಕೊಡಿ, ನಿಮ್ಮ ಹತ್ರ ಏನಿದೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಅಂದಾಗ ಅವ್ರು ಯಾವುದೇ ತರದ ಡಾಕ್ಯುಮೆಂಟು ಸಬ್ಮಿಟ್ ಮಾಡೋದಿಲ್ಲ. ನೀವು ಬೇಕಾದ್ರೆ ಇಒ ಅವ್ರನ್ನೇ ಕೇಳ್ಕೊಬೋದು. ಸುಮಾರು ಸತತ ಒಂದು 2 ತಿಂಗಳು ಕೋರ್ಟ್ ನಡೆಯುತ್ತೆ ಸರ್. ಒಂದು 4-5 ಇಯರಿಂಗ್ ಆಗುತ್ತೆ. ನಾನು ಪ್ರತಿಯೊಂದು ಡಾಕ್ಯುಮೆಂಟ್ ನಮ್ಮ ಹತ್ರ ಏನಿತ್ತು ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡೋಗಿ ಮಾನ್ಯ ಸಾಹೇಬರಿಗೆ ನಾನು ಸಬ್ಮಿಟ್ ಮಾಡ್ತೀನಿ. ಸಬ್ಮಿಟ್ ಮಾಡಿದಂಥ ಟೈಮಲ್ಲಿ ಆ ಕೋರ್ಟಲ್ಲಿ ಏನು ಡಿಸೈಡ್ ಆಗುತ್ತೆ ಅಂದರೆ ಇದು ಅಕ್ರಮ ನಡೆದಿರೋದು ಸಾಬೀತಾಗುತ್ತೆ. ನಾನು ಒಂದು ನಿಮಿಷ ಕೋರ್ಟ್ ಇದನ್ನ ತೋರಿಸ್ಕೊಡ್ತೀನಿ. ಸಾಬೀತಾದಾಗ ಅವ್ರು ಏನು ಮಾಡ್ತಾರೆ ಇಒ ಸಾಹೇಬರು, ಇದನ್ನ ನೀವು ಕೋರ್ಟಲ್ಲಿ ತೀರ್ಮಾನ ಮಾಡ್ಕೊಳ್ಳಿ, ಖಾತೆ ಏನಾಗಿದೆ ಅದನ್ನ ವಜಾ ಮಾಡಿ, ಖಾತೆ ವಜಾ ಮಾಡಿ ಅಂತ ಒಂದು ಆದೇಶನ ಕೊಡ್ತಾರೆ. ಆದೇಶದ ಪ್ರತಿ ಇಟ್ಕೊಂಡು ನಾನು ಇದೇ PDO ಸಾಹೇಬ್ರಿಗೆ ಬಂದು ನಾನು ಏನ್ ಮಾಡ್ತೀನಿ, ಸರ್ ಇದು ಖಾತೆ ವಜಾ ಮಾಡೋದಕ್ಕೆ ಕೋರ್ಟಿಂದ ಆದೇಶ ಆಗಿದೆ, ನೀವು ವಜಾ ಮಾಡಬೇಕು ಅಂತ ನಾವು ಕೇಳ್ಕೊಂತೀವಿ. ಆ ಅನುಸಾರದ ಮೇಲೆ ಖಾತೆನೂ ವಜಾ ಆಗುತ್ತೆ. ಖಾತೆ ವಜಾ ಆದ್ಮೇಲೆ ನಾನು ಅದನ್ನ ತಗೊಂಡೋಗಿ ಕೋರ್ಟ್ ಹೋಗಿ ನಾನು ಡೆಮಾಲಿಷ್ಗೆ ಕೋರ್ಟಲ್ಲಿ ಹಾಕೊಂಡಿದ್ದೀನಿ ಸರ್. ಆಲ್ರೆಡಿ ಇದು ಕೋರ್ಟಲ್ಲಿ ಕೇಸ್ ನಡೀತಿದೆ. ಅವ್ರೇನೋ ಹೇಳಿದ್ರಲ್ಲ ನೆನ್ನೆ, ನಾನು ಟಿವಿನಲ್ಲಿ ನೋಡ್ತಾ ಇದ್ದೆ ಮಾಧ್ಯಮದಲ್ಲಿ, ಯಾವುದೋ ಖಾತೆನ ಇಲ್ಲಿ ನನ್ನ ಅವಧಿಯಲ್ಲಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟಿದ್ದಾರೆ. ಅದು ತಾತರಾಯನ ಕಾಲದ ಏನಲ್ಲ ಸರ್, 2017ರಲ್ಲಾಗಿರೋದು. ತಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಆ ಕಾಪಿನ ನಾನು ಕೊಡ್ತೀನಿ, ನೀವೇ ನೋಡ್ಕೊಳ್ಳಿ. ನ್ಯಾಯ ನೀತಿ ಎಲ್ಲಿದೆ, ಇನ್ನು ಈ ಪಂಚಾಯತಿ ಒಳಗಡೆ ಕೊನೆ ಅವಧಿಯಲ್ಲಿ ಏನೇನು ಅಕ್ರಮ ಮಾಡಿದ್ದಾರೆ ಅಂತೇಳಿ ಇದೊಂದು ಸಾಕ್ಷಿ ಅಷ್ಟೇ. ನನಗೆ ಈಗ ನನ್ನಂತ ಎಷ್ಟೋ ಜನ ಇದ್ದಾರೆ ಈ ಗ್ರಾಮದಲ್ಲಿ, ನಮ್ಗೆ ಯಾವಾಗ ನಮ್ಮ ಹೊಟ್ಟೆ ಹೊಡಿತು ಚುರುಕು ಅವಾಗ ನಾವು ಎಚ್ಚೆತ್ಕೊಂಡು, ಇದೇ ತರ ಇಲ್ಲಿ 100 ಜನ ಇದ್ದಾರೆ ಸರ್, ಯಾರು ಮುಂದೆ ಬರ್ತಾ ಇಲ್ಲ ಬೈಕೆ. ನಾವು ನೇರವಾಗಿ ದಿಟ್ಟವಾಗಿ ಬಂದು ನಾವು ಪ್ರಶ್ನೆ ಮಾಡಿದೀವಿ. ಪ್ರಶ್ನೆ ಮಾಡಿ ನಮ್ಮ ಆಸ್ತಿನ ನಾವು ತಗೊಂತಾ ಇದೀವಿ. ಅದು ಕೋರ್ಟ್ ಮುಖಾಂತರನೇ ತಗೊಂತಾ ಇದೀವಿ. ನಾನು ಯಾರಿಗೂ ತೊಂದರೆ ಕೊಡದೆ ಧ್ಯಾನ ಮಾಡೋದು ತಪ್ಪ. ದಿನಕ್ಕೆ 1 ಗಂಟೆ ಮಾತ್ರ ಧ್ಯಾನ ಮಾಡ್ತೀವಿ ಅಷ್ಟೇ. ಪಾರ್ಕನ್ನು ಕೂಡ ಸ್ವಚ್ಛವಾಗಿಟ್ಟುಕೊಂಡಿದ್ದೀವಿ, ಆದರೆ ನಮ್ಮ ಧ್ಯಾನಕ್ಕೂ ಅಡ್ಡಿ ಮಾಡ್ತಿದ್ದಾರೆ ಕಿಡಿಗೇಡಿಗಳು ಎಂದು ತಮ್ಮ ಅಳಲನ್ನ ತೋಡಿಕೊಂಡ ವಯಸ್ಸಾದವರು. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಯಾರಿಗೂ ತೊಂದರೆ ಕೊಡದೆ ಧ್ಯಾನ ಮಾಡೋದು ತಪ್ಪ. ದಿನಕ್ಕೆ 1 ಗಂಟೆ ಮಾತ್ರ ಪಾರ್ಕ್ನಲ್ಲಿ ಧ್ಯಾನ ಮಾಡ್ತೀವಿ ಅಷ್ಟೇ. ಪಾರ್ಕನ್ನು ಕೂಡ ಸ್ವಚ್ಛವಾಗಿಟ್ಟುಕೊಂಡಿದ್ದೇವೆ, ಆದರೆ ನಮ್ಮ ಧ್ಯಾನಕ್ಕೂ ಅಡ್ಡಿಪಡಿಸ್ತಾ ಇದ್ದಾರೆ ಎಂದು ವಯೋವೃದ್ಧರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ತುಮಕೂರು ನಗರದ ಶಿರಾ ರಸ್ತೆಯಲ್ಲಿರುವ 3ನೇ ವಾರ್ಡ್ನಲ್ಲಿರುವ ಮಾತಾಜಿ ನಿರ್ಮಲಾದೇವಿ ಪಾರ್ಕ್. ಈ ಪಾರ್ಕ್ನಲ್ಲಿ ಸುಮಾರು ವರ್ಷದಿಂದ ವಯೋವೃದ್ಧರು ಸಂಜೆ ಹೊತ್ತು ಸಹಜ ಯೋಗ ಧ್ಯಾನ ಮಾಡ್ತಾರೆ ಹಾಗೂ ಮಾತಾಜಿ ನಿರ್ಮಲಾದೇವಿಯವರ ಫೋಟೋ ಇಟ್ಟು ಪೂಜಿಸುತ್ತಾ ಆಸಕ್ತರಿಗೆ ಉಚಿತವಾಗಿ ಯೋಗ ಧ್ಯಾನ ಹೇಳಿಕೊಡ್ತಾ ಬರುತ್ತಿದ್ದು, ಈ ಕೆಲ ತಿಂಗಳಿನಿಂದ ಕೆಲವರು ಈ ಯೋಗ ಧ್ಯಾನಕ್ಕೆ ಅಡ್ಡಿ ಮಾಡ್ತಾ ಇದ್ದಾರೆ. ಇಂದು ಇಲ್ಲಿ ನಾವು ಇಟ್ಟಿದ್ದ ಸೋನ್ ಫೋಟೋ ಒಡೆದಿದ್ದಾರೆ, ನಮಗೆ ಬಹಳ ನೋವುಂಟಾಗಿದೆ ಎಂದು ವಯೋವೃದ್ಧರೊಬ್ಬರು ಹೇಳಿಕೊಂಡಿದ್ದಾರೆ. ಈಗ ನಮ್ಮ ಕೃಷ್ಣನಿಗೆ ತುಂಬಾ ಬೇಜಾರಾಗಿದೆ. ನಂದು ಅವ್ರಿಗೆ ಬೇಜಾರಾಗಿರೋದ್ರಲ್ಲಿ ನಮ್ಗೆ ಬೇಜಾರು. ಈ ವೇಳೆ ಕೃಷ್ಣ ಎಂಬ ವೃದ್ಧರು ಮಾತನಾಡಿ, ನಾವು ಕಳೆದ 21 ವರ್ಷದಿಂದ ಸಹಜ ಯೋಗ ಧ್ಯಾನ ಮಾಡ್ತಿದ್ದೇವೆ. ಇಲ್ಲಿ ಹೊಸದಾಗಿ ಪಾರ್ಕ್ ನಿರ್ಮಾಣವಾದಾಗ ಪಾಲಿಕೆಗೆ ಪತ್ರ ಬರೆದು ಮಾತಾಜಿ ನಿರ್ಮಲಾದೇವಿ ಪಾರ್ಕ್ ಎಂದು ಹೆಸರಿಡಲು ಕೇಳಿಕೊಂಡಿದ್ವಿ ಹಾಗೂ ಪಾರ್ಕ್ ಉದ್ಘಾಟನೆಗೆ ಬಂದಿದ್ದ ಶಾಸಕರಿಗೆ ಹೇಳಿದ್ವಿ ಇಲ್ಲಿ ಯೋಗ ಧ್ಯಾನ ಮಾಡ್ತೀವಿ ಅಂತ. ಅವರು ಮಾಡಿಕೊಳ್ಳಿ ಎಂದಿದ್ರು. ಆದರೆ ಈ ಕೆಲ ತಿಂಗಳುಗಳಿಂದ ಕೆಲವರು ನಮಗೆ ಧ್ಯಾನ ಮಾಡಲು ಕಿರಿಕಿರಿ ಮಾಡುತ್ತಿದ್ದು, ಇಂದು ಮಾತಾಜಿ ಫೋಟೋವನ್ನ ಒಡೆದಿದ್ದಾರೆ ಎಂದು ಭಾವುಕರಾಗಿ ಕಣ್ಣೀರು ಸುರಿಸಿದ್ರು. ಅಲ್ಲ, ನಮ್ಗೆ ನಾವು ಇಷ್ಟು ಜನ 3 ವರ್ಷ ನಾವು ಇಲ್ಲಿ ಸುಮಾರು ಸಹಜ ಮೆಡಿಟೇಷನ್ ಮಾಡ್ತೀವಿ. ಇದು ಮತ್ತೆ ಪಾರ್ಕ್ನ ಉದ್ಘಾಟನೆ ಮಾಡಿರೋದು ನಮ್ಮ ಜ್ಯೋತಿ ಗಣೇಶ, ನಮ್ಮ ಇಲ್ಲಿ ನಾವು ಇಲ್ಲಿ ಮಾಡಿದ್ವಿ. ಶಂಭು ಕೂಡ ನಮಗೆ ಡೈಲಿ ಕನೆಕ್ಷನ್ ಅಲ್ಲಿ ಇದ್ದಾನೆ. ಬಟ್ ಈಗ 1 ವರ್ಷದಿಂದ ನಾವೇ ಹೋಗಿಲ್ಲ ಸರ್, ಈ ತರ ತೊಂದರೆಗಳು ಮಾಡ್ತಾರೆ ಅಂದ್ಬಿಟ್ಟು
ಮಹಿಳಾ ವೃದ್ಧರು ಮಾತನಾಡಿ, ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಪ್ರತಿದಿನ 1 ಗಂಟೆ ಧ್ಯಾನ ಮಾಡಿಕೊಳ್ತೇವೆ. ಆದರೆ ನಮಗೆ ಯಾಕೆ ತೊಂದರೆ ಕೊಡ್ತಾರೆ? ನಾವು ಉಚಿತವಾಗಿ ಶಾಲೆಗಳಿಗೆ ಹೋಗಿ ಧ್ಯಾನ ಹೇಳಿಕೊಡ್ತೀವಿ. ಆಸಕ್ತರಿಗೆ ಉಚಿತವಾಗಿ ಧ್ಯಾನ ಹೇಳ್ಕೊಡ್ತೇವೆ. ಸಮಾಜ ಸೇವೆ ಮಾಡ್ತಿರೋ ನಮಗೆ ಯಾಕೆ ಅಡ್ಡಿ ಮಾಡ್ತಾರೆ? ದಯವಿಟ್ಟು ಪಾಲಿಕೆ ಆಯುಕ್ತೆ ಅಶ್ವಿಜಾ ಅವರು ನಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಡಬೇಕೆಂದು ಮನವಿ ಮಾಡಿಕೊಂಡ್ರು. ನನ್ನ ಹೆಸರು ಕೃಷ್ಣ ಅಂದ್ಬಿಟ್ಟು ನಾನು ಕಳೆದ 21 ವರ್ಷಗಳಿಂದ ಸಹಜಯೋಗ ಧ್ಯಾನ ಮಾಡಿಕೊಂಡು ಈ ತುಮಕೂರು ಮತ್ತು ಇಡೀ ಕರ್ನಾಟಕದಲ್ಲಿ ಈ ಸಹಜಯೋಗನ ನಾವು ಉಚಿತವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದ್ರ ಗುರುಗಳು ಬಂದು ಶ್ರೀ ಮಾತಾಜಿ ನಿರ್ಮಲಾದೇವಿಯವರು. ಇದು 3ನೇ ವಾರ್ಡಲ್ಲಿ ಪಾರ್ಕ್ ಇದೆ. ಈ ಹೊಸ್ದಾಗಿ ಪಾರ್ಕ್ ಮಾಡಬೇಕಾದ್ರೆ ನಾವು ಮಹಾನಗರ ಪಾಲಿಕೆಗೆ ಲೆಟರ್ ಕೊಟ್ಟು ಶ್ರೀ ಮಾತಾಜಿ ನಿರ್ಮಲಾದೇವಿ ಪಾರ್ಕ್ ಅಂತ ಹೆಸರಿಡಬೇಕು ಅಂತ ಕೇಳಿಕೊಂಡು ಮತ್ತು ಇಲ್ಲಿ ಧ್ಯಾನ ಮಾಡ್ಕೊಂಡು ಹೋಗ್ತೀವಿ ಅಂತ ಓವರಾಲಾಗಿ ಹೇಳಿದ್ವಿ ಅವ್ರಿಗೆ. ಮತ್ತು ಮೇಂಟೆನೆನ್ಸು ಮಾಡ್ತೀವಿ ಅಂತ ಕೂಡ ನಾವು ಹೇಳ್ಕೊಂಡು ಹೋಗಿದ್ವಿ ಅವಾಗ. ಅದರಂತೆ ನಾವು ಇಲ್ಲಿ ಧ್ಯಾನ ಮಾಡಿಕೊಂಡು ಪ್ರತಿದಿನ ಧ್ಯಾನ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿ ಎಲ್ಲ ಸೀನಿಯರ್ ಸಿಟಿಸನ್ಸು 60-70 ವರ್ಷದವರು ಸಂಜೆ 4:00ವರೆಗೆ ಧ್ಯಾನಕ್ಕೆ ಬರ್ತಾರೆ. ಬಂದಂಥವ್ರಿಗೂ ಅನೇಕ ಆರೋಗ್ಯದಿಂದ ಅವ್ರಿಗೆ ಸುಧಾರಣೆ ಆಗಿದೆ. ಇಲ್ಲಿ BP, ಶುಗರ್ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಕಿಡ್ನಿ ಪ್ರಾಬ್ಲಮ್ ಇರ್ಬೋದು, ಇವೆಲ್ಲ ಸುಧಾರಣೆ ಆಗಿರೋರು ನಮ್ಮಲ್ಲಿ ಭಾಳ ಜನ ಇದ್ದಾರೆ. 106 ಜನ ಬಂದು ಇಲ್ಲಿ ಧ್ಯಾನಕ್ಕೆ ಆಗಾಗ ಬಂದು ಅವರು ಭಾಗವಹಿಸ್ತಾ ಇದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ನಾವು ಬಂದಾಗ ಪ್ರತಿದಿನ ಯಥಾ ಪ್ರಕಾರವಾಗಿ ಇಲ್ಲಿ ಬರ್ತಾಯಿದ್ವಿ. ಬಂದಾಗ ಇಲ್ಲಿ MLA ಮತ್ತು ನಮ್ಮ ಹಿಂದೆ ಇದ್ದಂಥ ಕಮಿಷನರ್ ರೇಣುಕಾ ಮೇಡಮ್ನವರು ಉದ್ಘಾಟನೆ ಮಾಡಿರ್ತಕ್ಕಂಥ ಶ್ರೀ ಮಾತಾಜಿ ನಿರ್ಮಲಾದೇವಿ ಪಾರ್ಕ್ ಅನ್ನೋ ಒಂದು ಸ್ಟೋನ್ ನಾವು ಇಲ್ಲಿ ಇಟ್ಟಿದ್ವಿ. ಅದಕ್ಕೆ ಪ್ರತಿದಿನ ನಾವು ಪೂಜೆ ಹಾರ ಎಲ್ಲ ಹಾಕ್ಕೊಂಡು ಹೋಗ್ತಾಯಿದ್ವಿ. ಅದನ್ನು ಇವತ್ತು ಯಾರೋ ಕಿಡಿಗೇಡಿಗಳು ಇಲ್ಲಿ ಡೆಮಾಲಿಷ್ ಮಾಡಿದ್ದಾರೆ. ಯಾರು ಅಂತ ನಮ್ಗೆ ಗೊತ್ತಿಲ್ಲ. ನಮಗೆ ಇದು ಭಾಳ ನೋವಾಗ್ತಾಯಿದೆ. ಯಾಕಂದರೆ ನಾವು ಅವ್ರನ್ನ ಹೃದಯದಲ್ಲಿ ಇಟ್ಕೊಂಡು ಆರಾಧಿಸ್ತಾ ಇದ್ದೀವಿ. ಅದರಿಂದ ನಮಗೆ ಭಾಳ ನೋವಾಗಿದೆ. ಇದಕ್ಕೆ ದಯವಿಟ್ಟು ಇದು ಯಾರು ಅಂತ ಪತ್ತೆ ಹಚ್ಚಿಬಿಟ್ಟು ಇದಕ್ಕೆ ಸರಿಯಾದಂಥ ಶಿಕ್ಷೆ ಕೊಡೋಂಥ ಕೆಲಸ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಬೇರೆ ಏನು ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಪಾರ್ಕ್ಗೆ ಬಂದಾಗ ಕೆಲವರು ಇದೆಲ್ಲ ಯಾಕೆ ಮಾಡ್ತೀರಾ ಅಂತ ಕೆಲವು ಪಬ್ಲಿಕ್ ಇಲ್ಲಿ ಮಾತಾಡ್ತಾರೆ. ಯಾರು ಈ ಶ್ರೀ ಮಾತಾಜಿ ನಿರ್ಮಲಾದೇವಿಯಿಂದ ಇಲ್ಲೇನು ಅನುಕೂಲ, ಈ ಊರಿನವರ, ಈ ಬೀದಿಯವರ, ಈ ಥರ ಎಲ್ಲ ಪ್ರಶ್ನೆ ಮಾಡ್ತಾರೆ. ಇವರು 130 ದೇಶದಲ್ಲಿ ಸಹಜಯೋಗ ನಡೀತಾ ಇದೆ. ಇದರಿಂದ ಏನು ಅನುಕೂಲ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಹೋದರೂ ಗೊತ್ತಾಗುತ್ತೆ. ನಾವು ಇಡೀ ಪ್ರಪಂಚದಲ್ಲಿ 130 ದೇಶದಲ್ಲೂ ಫ್ರೀಯಾಗೇ ಮಾಡ್ತಾಯಿದ್ದಾರೆ. ಅನೇಕ ಕ್ಯಾನ್ಸರ್ಗಳು ಕ್ಯೂರ್ ಮಾಡ್ಕೊಂಡ್ಬಂದಿದ್ದಾರೆ. ಅದು ಉಚಿತವಾಗಿ, ಅದು ಫ್ರೀ, ಯಾವುದೇ ಹಣ ತೊಗೊಳ್ದೆ. ಅದಲ್ಲದೆ ಹಾಸ್ಪಿಟ್ಲ್ಗಳಿದೆ ನಮ್ಮದೆಲ್ಲ ವಿತೌಟ್ ಮೆಡಿಸಿನ್ಸು. ಚಕ್ರಗಳನ್ನ ಕ್ಲಿಯರ್ ಮಾಡ್ತಾ, ನಾಡಿಗಳನ್ನ ಕ್ಲಿಯರ್ ಮಾಡ್ತಾ, ಅನೇಕರಿಗೆ ಕಾಯಿಲೆಗಳನ್ನ ಗುಣ ಮಾಡಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ. ನೀವೆಲ್ಲ ಮಾಡ್ತೇವೆ ಇಲ್ಲೂ ಮಾಡ್ತಾ ಇದ್ದೀವಿ ನಾವು. ಏನಾದರೂ ಪಾಲಿಕೆಯಿಂದ ಪರ್ಮಿಷನ್ ತಗೊಂಡಿದ್ದೀರಾ? ನಾವು ಓವರಾಲಾಗಿ ಮಾತಾಡಿದ್ದೀವಿ, ಧ್ಯಾನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿದ್ದ ಸ್ಥಳೀಯ ಕಾರ್ಪೊರೇಟರ್ಗೂ ಕೂಡ ಈ ವಿಷಯ ತಿಳಿಸಿದ್ವಿ. ಅವರು ಕೂಡ ಅನುಮತಿ ಕೊಟ್ಟು ಅನೇಕ ಸಾರಿ ಇಲ್ಲಿ ಬಂದಿದ್ದಾರೆ. ಏನು ಮಾಡ್ಕೊಡ್ಬೇಕು ಅಂತ ನಮಗೆ ಪ್ರತಿದಿನ ಧ್ಯಾನ ಮಾಡ್ಕೊಂಡು ಹೋಗೋದಕ್ಕೆ ಮತ್ತು ಈ ರೀತಿ ಆಗಿರೋ ತೊಂದರೆಗಳು ಇನ್ನು ಮುಂದೆ ಆಗದಿರೋ ರೀತಿ ನೋಡ್ಕೊಳ್ಬೇಕು ಅಂತ ನಾನು ನೀವು ಮಾಧ್ಯಮದ ಮೂಲಕ ಇದಕ್ಕೆ ಸಂಬಂಧಪಟ್ಟ ನಗರಸಭೆ ಇರ್ಬೋದು ಮತ್ತು ಬೇರೆ ಇಲಾಖೆಗಳಿರ್ಬೋದು ಅವರಿಗೆ ದಯವಿಟ್ಟು ಅವ್ರ ಗಮನಕ್ಕೆ ತಂದು ಮತ್ತು ಅದಕ್ಕೆ ಪುನಃ ಅದನ್ನು ನಿರ್ಮಾಣ ಮಾಡೋದಕ್ಕೆ ಮತ್ತು ಇಲ್ಲಿ ಶ್ರೀ ಮಾತಾಜಿ ಗುರುಗಳದ್ದು ಫೋಟೋ ಹಾಕಿದ್ವಿ. ಆ ಫೋಟೋ ಹಾಕಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು. ಅವರ ಸ್ಲೋಗನ್ಗಳು, ಅನೇಕ ಸ್ಲೋಗನ್ಗಳಿರುತ್ತೆ. ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಸ್ಲೋಗನ್ಗಳೆಲ್ಲ ಇಲ್ಲಿ ನಾವು ಈ ಪಾರ್ಕ್ ಸುತ್ತ ಹಾಕೋದಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಇಲ್ಲಿ 4 ವರ್ಷದಿಂದ ಶ್ರೀ ಮಾತಾಜಿ ನಿರ್ಮಲಾದೇವಿ ಪಾರ್ಕ್ ಇಲ್ಲಿ ಮಾಡ್ತಾ ಇದ್ದೀವಿ. ಇವರು ನಮ್ಮ ಜ್ಯೋತಿ ಗಣೇಶ್ವರು ಬಂದು ಇದನ್ನ ಉದ್ಘಾಟನೆ ಮಾಡಿ, ಹಾಗೆ ನಾವು ಅವ್ರ ಹತ್ರ ಪರ್ಮಿಷನ್ ಕೂಡ ತೊಗೊಂಡಿದ್ದೀವಿ. ನಾವಿಲ್ಲಿ ಮೆಡಿಟೇಷನ್ ಮಾಡ್ತೀವಿ ಅಂತ. ಆಯಿತು, ನೀವು ಮಾಡ್ಕೊಂಡು ಹೋಗಿ, ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿದರು. ಆ ಕಾರಣದಿಂದ ನಾವು ಇಲ್ಲಿ ಪ್ರತಿ ಶನಿವಾರ ಮತ್ತು ಡೈಲಿ ಮೆಡಿಟೇಷನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇತ್ತೀಚಿನ ಒಂದು 6-7 ತಿಂಗಳಿಂದ ಒಬ್ಬರು ಇಲ್ಲಿ ಬಂದು ಯಾವಾಗಲೂ ನೀವು ಮೆಡಿಟೇಷನ್ ಇಲ್ಲಿ ಮಾಡಬಾರ್ದು, ಹಾಗೆ ಹೀಗೆ ಅಂತ ನಮಗೆ ಗಲಾಟೆ ಮಾಡಿದ್ರು. ಆದರೂ ನಾವು ಅವ್ರನ್ನ ಸಮಾಧಾನದಿಂದ ಹಾಗೆಲ್ಲ ಹೀಗೆ ನಾವು ನಿಮಗೇನು ತೊಂದರೆ ಕೊಡೋದಿಲ್ಲ ಅಂಥೇಳಿ ನಮ್ಮ ಪಾಡಿಗೆ ನಾವು ಕೂತು ಎದ್ದು ಮೆಡಿಟೇಷನ್ ಮಾಡ್ಕೊಂಡು ಹೋಗ್ತೀವಿ. ಆದರೆ ಇವತ್ತಿನ ಒಂದು ಪ್ರಸಂಗ ನನಗೆ ಈಗ ತಾನೇ ಗೊತ್ತಾಯಿತು, ಭಾಳ ನೋವಾಯಿತು. ಶ್ರೀ ಮಾತಾಜಿ ನಿರ್ಮಲಾದೇವಿ ಅಂತ ನಾವೊಂದು ಬೋರ್ಡ್ ಹಾಕ್ಸಿದ್ವಿ. ಆ ಸಹಜಯೋಗದ ಅದೊಂದು ಬೋರ್ಡ್ ಹಾಕ್ಸಿದ್ವಿ. ಅದನ್ನು ಒಡೆದು ಹಾಕಿ ನಮ್ಮ ಇಲ್ಲಿ ಸಹಜಯೋಗಿಸಿಗೆ ಎಲ್ಲ ಭಾಳ ತೊಂದರೆ ಕೊಟ್ಟಿದ್ದಾರೆ. ಧ್ಯಾನ ಮಾಡಬಾರ್ದು ಅಂತ ಹೇಳಿ ಶ್ರೀ ಮಾತಾಜಿಯವರ ಒಂದು ಫೋಟೋಸನ್ನು ಕೂಡ ಎತ್ತಿ ಬಿಸಾಕಿದ್ದಾರೆ. ನಮ್ಮಿಂದ ಅವರಿಗೆ ಯಾವ ರೀತಿ ತೊಂದರೆ ಆಗದೇ ಇದ್ದರೂ ಅವರು ಯಾಕೆ ನಮಗೆ ಈ ರೀತಿಯ ತೊಂದರೆಗಳನ್ನ ಕೊಟ್ಟರು ಅಂತ ನಮ್ಗೆ ಗೊತ್ತಿಲ್ಲ. ನಾನು ಅಶ್ವಿನಾ ಮೇಡಮ್ನಲ್ಲಿ ಕೇಳೋದು ಇಷ್ಟೇ, ಮೇಡಮ್ ದಯವಿಟ್ಟು ಈ ಒಂದು ಸಮಸ್ಯೆನ ನಾವು ಇಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಮೆಡಿಟೇಷನ್ ಮಾಡ್ತಾಯಿದ್ವಿ. ಈ ಒಂದು ಅಷ್ಟೇ ಅಲ್ಲ, ಪಬ್ಲಿಕ್ಸಿಗೆ ಸಾರ್ವಜನಿಕವಾಗಿ ಫ್ರೀಯಾಗಿ ಮೆಡಿಟೇಷನ್ ಹೇಳ್ಕೊಡ್ತೀವಿ. ನಾವು ಯಾರ ಹತ್ರ ಎಲ್ಲೋ ₹1 ಒಂದು ಹಣವನ್ನು ನಾವು ಕೇಳಲಿಲ್ಲ. ಸ್ಕೂಲ್ಗಳಿಗೆ ಹೋಗಿ ಮತ್ತು ಪಬ್ಲಿಕ್ಸ್ ಜನ ಇರುವಲ್ಲಿಗೆ ಹೋಗಿ ಇಂದಿನ ಆರೋಗ್ಯದ ಸಮಸ್ಯೆಯನ್ನು ವಿವರಣೆ ಕೊಟ್ಟು ನಾವು ಮೆಡಿಟೇಷನ್ನ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀವಿ. ಇಂಥ ಒಂದು ಸಮಾಜ ಸೇವಾ ಕಾರ್ಯದಲ್ಲಿ ನಾವು ತೊಡಗಿಸಿಕೊಂಡಿರುವಾಗ
ನಮ್ಮ ಇಲ್ಲಿ ಸಿರಾಗೇಟಿನಾಗ ಈ ಬಾಂಧವರು ಯಾಕೆ ಇದಕ್ಕೆ ತೊಂದರೆ ಆಗಿದೆ ಅಂತ ನಮ್ಮ ಈ ಬೋರ್ಡನ್ನು ಹೊಡೆದಾಕಿದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಕಮಿಷನರ್ ಮೇಡಮ್ ಈ ಬಗ್ಗೆ ಒಂದು ಬಂದು ಇಲ್ಲಿ ತನಿಖೆ ನಡೆಸಿ ಅದರ ಒಂದು ಸಮಸ್ಯೆನ ನಿವಾರಣೆಗೊಳಿಸಿ ಕೊಡಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ನನ್ನ ಹೆಸರು ಚೆನ್ನಪ್ಪ ಅಂತ, ನಾನು ನಿವೃತ್ತ ಶಿಕ್ಷಕ. ಸುಮಾರು 1.5 ವರ್ಷಗಳಿಂದ ಈ ಪಾರ್ಕ್ನಲ್ಲಿ ನಾವು ಧ್ಯಾನ ಮಾಡ್ತಾಯಿದ್ದೀವಿ. ಯಾರಿಗೂ ಏನು ತೊಂದರೆ ಕೊಡ್ದಂಗೆ ನಾವು ನಮ್ಮ ಸಾಯಂಕಾಲ ಬಂದು ಧ್ಯಾನ ಮಾಡ್ಕೊಂಡು ಹೋಗ್ತಾಯಿದ್ವಿ. ನಿನ್ನೆ ಯಾರೋ ಕಿಡಿಗೇಡಿಗಳು ಬಂದು ಇಲ್ಲಿ ಇವತ್ತು ಈ ಒಂದು ಸ್ಟೋನ್ ಇತ್ತು, ಅದು ಇದನ್ನು ಹಾಕಿದ್ದು ಫೌಂಡೇಶನ್ ಸ್ಟೋನು, ನಿರ್ಮಲಾ ಪಾರ್ಕ್ ಅಂತ, ನಿರ್ಮಲಾದೇವಿ ಪಾರ್ಕ್ ಅಂತ, ಅದನ್ನು ಯಾರೋ ಎಲ್ಲ ಕಿತ್ತಾಕ್ಬಿಟ್ಟು ಕಿಡಿಗೇಡಿಗಳು ಮನಸ್ಸಿಗೆ ಭಾಳ ವ್ಯತ್ಯಾನ ಮಾಡಿದ್ದಾರೆ. ದಯವಿಟ್ಟು ಸಂಬಂಧಪಟ್ಟ ಕಮಿಷನರು ಮತ್ತು ಇಲಾಖೆಯವರು ಅದನ್ನು ಬಂದು ನೋಡಿ ಅದಕ್ಕೆ ಇನ್ನು ಮುಂದೆ ಇಂಥ ಒಂದು ಅವಘಡಗಳು ಆಗದಂತೆ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟು ನಮಗೆ ಧ್ಯಾನ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಪ್ರಾರ್ಥಿಸ್ತೇನೆ. ಶಾರದಾ, ನಾನು 3 ವರ್ಷದಿಂದ ಇಲ್ಲಿ ಧ್ಯಾನಕ್ಕೆ ಬರ್ತಾ ಇದ್ದೀನಿ. ಯಾರಿಗೂ ತೊಂದರೆ ಕೊಡ್ತಾ ಇರಲಿಲ್ಲ, ನಮಗೂ ಯಾರೂ ತೊಂದರೆ ಕೊಡ್ತಾ ಇರಲಿಲ್ಲ. ಈ ನಿನ್ನೆಯಿಂದ ಸ್ವಲ್ಪ ಏನೋ ಒಂಚೂರು ಮಾತುಕತೆ ಬಂದು ಇವತ್ತು ಬೆಳಗ್ಗೆ ನಾವು ಇವಾಗ ಸಹಜವಾಗಿ ಬರೋಷ್ಟೊತ್ತಿಗೆ ಅಲ್ಲಿದ್ದಿದ್ದು ಸ್ಟೋನ್ ಎಲ್ಲ ಹೊಡೆದಾಕಿದ್ದಾರೆ. ತುಂಬ ಬೇಜಾರಾಗ್ತಾ ಇದೆ ನಮಗೆ. ಧ್ಯಾನ ಮಾಡೋದ್ರಲ್ಲಿ ಇವತ್ತು ಕಾನ್ಸಂಟ್ರೇಷನ್ನೇ ಬರಲಿಲ್ಲ. ಅದಕ್ಕೆ ಇದೆಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡಿ. ಯಾರು ಮಾಡಿದ್ದಾರೆ ಅದೆಲ್ಲ ಸ್ವಲ್ಪ ಕಂಡುಹಿಡಿಬೇಕು ಅಂತ ಕೇಳಿ. ನೀವು ಧ್ಯಾನ ಮಾಡಬೇಕಾದ್ರೆ ಸಾರ್ವಜನಿಕರು ಬರ್ತಾ ಇದ್ರು? ಎಲ್ಲ ನಮ್ಮಿಂದ ಯಾರಿಗೂ ತೊಂದರೆ ಇರಲಿಲ್ಲ, ಯಾರಿಂದ ನಮಗೂ ತೊಂದರೆ ಇರಲಿಲ್ಲ. ನೋಡಿ ಈ ಥರ ಆಗಿದೆ. ಇಲ್ಲ ಯಾರೂ ನಮಗೂ ತೊಂದರೆ ಮಾಡ್ತಾ ಇರಲಿಲ್ಲ. ಇಲ್ಲಿದೆ, ನಮಗೂ ಯಾರೂ ತೊಂದರೆ ಮಾಡ್ತಿಲ್ಲ, ನಾವು ನಮ್ಮಿಂದನೂ ಯಾರಿಗೂ ತೊಂದರೆ ಆಗ್ತಿಲ್ಲ. ನಾವು ಎಷ್ಟು 1 ಗಂಟೆ 4:15 5:30 ಒಳಗಡೆ ಬೇರೆಯವ್ರು ಬಂದು ಕೂತ್ಕೊಂಡ್ಲಿ, ಮಳೆ ಗಿಳೆ ಬಂದರೆ ಅಂತ ನಾವು ಹೊಟ್ಟೋಗ್ತಾ ಇದ್ರಿ ಡೈಲಿ. ಬೆಳಗ್ಗೆ ಸಾಯಂಕಾಲ ಮಾಡ್ತಾರೆ? ಇಲ್ಲ ಸಾಯಂಕಾಲ ಮಾತ್ರ, ಸಾಯಂಕಾಲ ಮಾತ್ರ 4:15 5:30 ಅಷ್ಟೇ ನಮ್ಮ ಟೈಮಿಂಗ್ಸು. ಧ್ಯಾನ ಅಷ್ಟಿಷ್ಟು ಎಲ್ಲ ಬೆಳಗ್ಗೆ ಹೊತ್ತಲೆಲ್ಲ ವಾಕ್ ಮಾಡ್ತಾರೆ. ನಾವು ಬರ್ತೀರಿ, ನಮಸ್ಕಾರ ಮಾಡ್ಕೊತೀರಿ, ವಾಕ್ ಮಾಡ್ತಾ ಇರ್ತೀರಿ. ನಾವು ಬೆಳಗ್ಗೆನೂ ಬರ್ತೀರಿ, ಸಾಯಂಕಾಲನೂ ಬರ್ತೀರಿ. ನಮ್ದು ಒಟ್ಟಿನಲ್ಲಿ 1 ಅವರ್, ಅದಕ್ಕೆ ಮೇಲೆ 1 ನಿಮಿಷನೂ ಇಲ್ಲ. ಬೇರೆಯವ್ರು ಬಂದು ಕೂತ್ಕೊಂಡ್ಲಿ, ಅವ್ರಿಗೆ ವ್ಯವಸ್ಥೆ ಆಗಬಾರ್ದಲ್ಲ. ಚೇರ್ ಎಲ್ಲ ಹಾಕಿದ್ದಾರೆ, ವ್ಯವಸ್ಥೆ ಇದೆ. ಅದು ನಾವು ಹೊರಟು ಬಿಡ್ತಾ ಇದ್ರಿ ಅಷ್ಟೇ. ನಮ್ಮದು 1 ಅವರ್ ಕಾರ್ಯಕ್ರಮ ಇದು ಅಷ್ಟೇ ಪ್ರತಿ ದಿವಸ. ವಿನೂತನವಾಗಿ ದೇಶದಲ್ಲೇ ಮೊದಲ ಬಾರಿಗೆ ತುಮಕೂರಿನಲ್ಲಿ ಪಿಕ್ ಮೈ ಗಾರ್ಬೇಜ್ ಎಂಬ ಆಪ್ ಮೂಲಕ ಬೈಕ್ನಲ್ಲಿ ಬಂದು ಕಸ ವಿಲೇವಾರಿ ಮಾಡುವ ವ್ಯವಸ್ಥೆಗೆ ಇಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಚಾಲನೆ ನೀಡಿದರು. ವಿನೂತನವಾಗಿ ದೇಶದಲ್ಲಿ ಮೊದಲ ಬಾರಿಗೆ ತುಮಕೂರಿನಲ್ಲಿ ಪಿಕ್ ಮೈ ಗಾರ್ಬೇಜ್ ಎಂಬ ಆಪ್ ಮೂಲಕ ಬೈಕ್ನಲ್ಲಿ ಬಂದು ಕಸ ವಿಲೇವಾರಿ ಮಾಡುವ ವ್ಯವಸ್ಥೆಗೆ ಇಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಚಾಲನೆ ನೀಡಿದ್ರು. ಆನ್ಲೈನ್ ಮೂಲಕ ಫುಡ್, ಹೋಮ್ ಐಟಮ್, ಇತರೆ ಸಾಮಗ್ರಿ ಆರ್ಡರ್ ಮಾಡ್ತಿದ್ವಿ. ಈಗ ನಾವು ಮನೆಯಲ್ಲೇ ಕೂತು ಆರ್ಡರ್ ಮಾಡಿದ್ರೆ ಡೆಲಿವರಿ ಬಾಯ್ಸ್ ಬೈಕ್ ನಲ್ಲಿ ಬಂದು ಕಸ ವಿಲೇವಾರಿ ಮಾಡಿಕೊಂಡು ಹೋಗ್ತಾರೆ. ತುಮಕೂರು ಪಾಲಿಕೆ ಇಂತಹದ್ದೊಂದು ಹೊಸ ಪ್ರಯತ್ನ ಮಾಡ್ತಿದ್ದಾರೆ. ಆಫೀಸ್ಗೆ ಹೋಗುವವರು ಅಥವಾ ಕಸ ವಿಲೇವಾರಿಗೆ ಬರುವವರ ಟೈಮ್ಗೆ ನಾವು ಇರುವುದಿಲ್ಲ ಎನ್ನುವವರಿಗೆ ತುಮಕೂರು ಮಹಾನಗರ ಪಾಲಿಕೆ ಮೊದಲ ಬಾರಿಗೆ ವಿನೂತನ ಪ್ರಯತ್ನವೊಂದನ್ನ ಮಾಡಿದೆ. ಅದೇನಪ್ಪಾ ಅಂದ್ರೆ ಪಿಕ್ ಮೈ ಗಾರ್ಬೇಜ್ ಎಂಬ ಆಪ್ ಮೂಲಕ ಆನ್ಲೈನ್ ನಲ್ಲಿ ಬುಕ್ ಮಾಡಿದ್ರೆ ಡೆಲಿವರಿ ಬಾಯ್ಸ್ ಬೈಕ್ ನಲ್ಲಿ ಮನೆಗೆ ಬಂದು ಕಸವನ್ನ ತೆಗೆದುಕೊಂಡು ಹೋಗ್ತಾರೆ. ಈ ಆಪ್ಗೆ ವಾಟ್ಸ್ಆಪ್ ಲಿಂಕ್ ಆಗಿರುತ್ತೆ. ನಮ್ಮ ಕಂಟ್ರೋಲ್ ರೂಮ್ ಮೂಲಕ ಮೆಸೇಜ್ ಬರುತ್ತೆ. ಈ ತರಹದ ಒಂದು ಪ್ರಯತ್ನವನ್ನ ದೇಶದಲ್ಲಿ ಎಲ್ಲೂ ಮಾಡಿಲ್ಲ. ಪ್ರಥಮ ಬಾರಿಗೆ ತುಮಕೂರಿನ ಮಹಾನಗರ ಪಾಲಿಕೆ ವತಿಯಿಂದ ಮಾಡಿದ್ದೇವೆ ಎಂದು ಪಾಲಿಕೆ ಆಯುಕ್ತೆ ಅಶ್ವಿಜಾ ತಿಳಿಸಿದರು. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಏನು ಸ್ವಚ್ಛತೆ ಬಗ್ಗೆ ಅತಿ ಹೆಚ್ಚು ಗಮನ ವಹಿಸೋದಕ್ಕೆ ಒಂದು ಹೊಸ ಸ್ಟೆಪ್ಪನ್ನು ನಾವು ತೊಗೊಂಡಿದ್ದೀವಿ. ಅದು ಪಿಕ್ ಮೈ ಗಾರ್ಬೇಜ್ ಅಂತ. ತಮಗೇನಾದರೂ ಕಸ ಕೊಡಲಿಕ್ಕೆ ಆಗ್ತಾ ಇಲ್ಲ, ನಮ್ಮ ಗಾರ್ಬೇಜ್ ಪಿಕ್ಕಿಂಗ್ ವೆಹಿಕಲ್ಸ್ ಬಂದಾಗ ತಾವು ಮನೆಯಲ್ಲಿ ಇರ್ತಾ ಇಲ್ಲ ಅಥವಾ ತಾವು ಏನು ಆಫೀಸ್ ಟೈಮಿಂಗ್ಸ್ ಬೇರೆ ಇದೆ, ಬೇರೆ ಹೊರಗಡೆ ಹೋಗಿ ಕೆಲಸ ಮಾಡ್ತಿದ್ದೀರಾ, ಅಂಥ ಸಮಯದಲ್ಲಿ ತಾವು ಪಿಕ್ ಮೈ ಗಾರ್ಬೇಜ್ ಅಂತ ಒಂದು ಆ್ಯಪ್ ಮುಖಾಂತರ ತಾವು ಟೈಮಿಂಗ್ನ ಫಿಕ್ಸ್ ಮಾಡ್ಕೋಬೋದು. ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಯಾವಾಗಾದರೂ ತಮ್ಮ ಅನುಕೂಲ ಪ್ರಕಾರವಾಗಿ ಟೈಮಿಂಗ್ಸ್ನ ಫಿಕ್ಸ್ ಮಾಡಿಕೊಂಡು ನಮಗೆ ಆ್ಯಪಲ್ಲಿ ತಾವು ಎನ್ರೋಲ್ ಆಗಿ ರಿಕ್ವೆಸ್ಟ್ ಕಳಿಸಿದ್ರೆ ನಾವು ನಿಮ್ಮ ಮನೆಗೆ ಬಂದು ಕಸನ
ಪಿಕ್ ಮಾಡಿಕೊಂಡು ಹೋಗ್ತೀವಿ. ಇದರದ ಮುಖ್ಯ ಉದ್ದೇಶ ನಮ್ಮ ಏನು ಹೈವೇ ಸರ್ವಿಸ್ ರೋಡಲ್ಲಿ ಎಲ್ಲ ಕಸ ಕಾಣಿಸ್ತಾ ಇದೆ ನಮಗೆ, ಮತ್ತು ಪ್ರತಿ ಮನೆಗೂ ಅವ್ರದೇ ಟೈಮ್ಗೆ ಹೋಗೋದು ತುಂಬ ಕಷ್ಟ ಆಗ್ತಾಯಿದೆ. ಹಾಗಾಗಿ ಈ ಒಂದು ಆ್ಯಪನ್ನ ತಾವೆಲ್ಲರೂ ಯೂಸ್ ಮಾಡ್ಕೋಬೇಕು. ಆ್ಯಂಡ್ ಹಸಿ ಕಸ ಒಣ ಕಸ ಅಂತ ವಿಂಗಡಣೆ ಮಾಡಿ ನಮಗೆ ಕೊಡಬೇಕು. ಆ್ಯಂಡ್ ಇದ್ರ ಬಗ್ಗೆ ಎಲ್ಲ ಮಾಹಿತಿಯೂ ನಮ್ಮ ಆ್ಯಪಲ್ಲಿರುತ್ತೆ. ಆಟೋಮೆಟಿಕ್ ನಿಮಗೆ ಒಂದು ಮೆಸೇಜ್ ಬರುತ್ತೆ, ವಾಟ್ಸಪ್ಗೂ ಲಿಂಕ್ ಆಗಿರುತ್ತೆ. ನಮ್ಮ ಕಂಟ್ರೋಲ್ ರೂಮಿಂದ ಒಂದು ಕರೆನೂ ಬರುತ್ತೆ, ಯಾರು ಬಂದು ಪಿಕ್ ಮಾಡಿಕೊಂಡು ಹೋಗ್ತಾರೆ ಅಂತ. ಸೊ ಇದೂ ತುಂಬ ಕ್ರಿಯೇಟಿವ್ ಐಡಿಯಾ. ಇಡೀ ಕರ್ನಾಟಕದಲ್ಲಿ ಅಥವಾ ಇಡೀ ದೇಶದಲ್ಲೇ ಯಾರೂ ಮಾಡಿಲ್ಲ. ಫಾರ್ ದ ಫಸ್ಟ್ ಟೈಮ್ ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ಈ ಒಂದು ಕ್ರಿಯೇಟಿವ್ ಸ್ಟೆಪ್ನ ನಾವು ತೊಗೊಂಡಿದ್ದೀವಿ. ನೇ ಕಾರ್ಗಿಲ್ ವಿಜಯ ದಿವಸದ ಸವಿನೆನಪಿಗಾಗಿ ಇಂದು ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ವಿಜಯೋತ್ಸವ ಆಚರಿಸಿ ವೀರ ಯೋಧರನ್ನ ಸ್ಮರಿಸಲಾಯಿತು. 26ನೇ ಕಾರ್ಗಿಲ್ ವಿಜಯ ದಿನದ ಸವಿನೆನಪಿಗಾಗಿ ಇಂದು ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ವಿಜಯೋತ್ಸವ ಆಚರಿಸಿ ವೀರ ಯೋಧರನ್ನ ಸ್ಮರಿಸಲಾಯಿತು. 26ನೇ ಕಾರ್ಗಿಲ್ ವಿಜಯೋತ್ಸವ ಹಿನ್ನೆಲೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹಾಗೂ ತುಮಕೂರು ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವ ಆಚರಣೆ ಮಾಡಿ ವಿಜಯೋತ್ಸವದಲ್ಲಿ ಭಾಗವಹಿಸಿದ ವೀರ ಯೋಧರನ್ನ ಸ್ಮರಿಸಲಾಯಿತು. ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆದ ವಿಜಯೋತ್ಸವಕ್ಕೆ ಶಾಸಕ ಜ್ಯೋತಿ ಗಣೇಶ್ ಚಾಲನೆ ನೀಡಿದ್ರು. ನಂತರ ಜನಪದ ಕಲೆಗಳಾದ ಡೊಳ್ಳು ಕುಣಿತ, ನಂದಿ ಧ್ವಜ, ಬೊಂಬೆ ಕುಣಿತದೊಂದಿಗೆ ಸಾರ್ವಜನಿಕರು ಹೆಜ್ಜೆ ಹಾಕಿ ನಗರದ ಪ್ರಮುಖ ರಸ್ತೆಯಲ್ಲಿ ಜಾಥಾ ಮಾಡಿ ವಿಜಯೋತ್ಸವ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ತುಮಕೂರು ಎಸ್ಪಿ ಅಶೋಕ್, ಮಾಜಿ ಸೈನಿಕರು, ಪೊಲೀಸರು, ಸಿಇಒ ಪ್ರಭು, ಸಾರ್ವಜನಿಕರು ಇನ್ನೂ ಮುಂತಾದವರು ಭಾಗಿಯಾಗಿದ್ರು. ತುಮಕೂರು ನಗರದ ಮಹಾನಗರ ಪಾಲಿಕೆ ಆವರಣದಲ್ಲಿ ನಿರ್ಮಾಣವಾಗಿರುವ ಹೆಲಿಕಾಪ್ಟರ್ ಮಾದರಿಯನ್ನ ಇಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವೀಕ್ಷಣೆ ಮಾಡಿದರು. ತುಮಕೂರು ನಗರದ ಮಹಾನಗರ ಪಾಲಿಕೆ ಆವರಣದಲ್ಲಿ ಹೆಲಿಕಾಪ್ಟರ್ ಮಾದರಿಯ ನಿರ್ಮಾಣ ಕಾರ್ಯ ಮುಗಿದಿದ್ದು ಇಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವೀಕ್ಷಣೆ ಮಾಡಿದರು. ಈ ವೇಳೆ ಶಾಸಕ ಜ್ಯೋತಿ ಗಣೇಶ್, ಡಿಸಿ ಶುಭಾ ಕಲ್ಯಾಣ್, ಪಾಲಿಕೆ ಆಯುಕ್ತೆ ಅಶ್ವೇಜಾ, ಸಿಇಒ ಪ್ರಭು, ಎಸ್ಪಿ ಕೆವಿ ಅಶೋಕ್ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಹೆಲ್ಮೆಟ್ ಹಾಕದೆ ಕುಡಿದು ವಾಹನ ಚಲಾಯಿಸ್ತಾರೆ. ವಾಹನದಿಂದ ಬಿದ್ದು ತಲೆಗೆ ಗಾಯವಾದರೆ ಬ್ರೈನ್ಗೆ ಗಾಯವಾಗುತ್ತದೆ. ಇದರಿಂದ ಹಲವು ರೀತಿಯ ಬ್ರೈನ್ ತೊಂದರೆ ಎದುರಿಸಬೇಕಾಗುತ್ತದೆ. ಆದ್ದರಿಂದ ಹೆಲ್ಮೆಟ್ ಹಾಕಿ ವಾಹನ ಚಲಾಯಿಸಿ ಎಂದು ಡಾಕ್ಟರ್ ದರ್ಶನ್ ಜಿಲ್ಲಾಸ್ಪತ್ರೆಯಲ್ಲಿ ತಿಳಿಸಿದರು. ಹೆಲ್ಮೆಟ್ ಹಾಕದೆ ಕುಡಿದು ವಾಹನ ಚಾಲಿಸ್ತಾರೆ. ವಾಹನದಿಂದ ಬಿದ್ದು ತಲೆಗೆ ಗಾಯವಾದ್ರೆ ಬ್ರೈನ್ಗೆ ಗಾಯವಾಗುತ್ತದೆ. ಇದರಿಂದ ಹಲವು ರೀತಿಯ ಬ್ರೈನ್ಗೆ ತೊಂದರೆಯಾಗುತ್ತದೆ. ಆದ್ದರಿಂದ ಹೆಲ್ಮೆಟ್ ಹಾಕಿ ವಾಹನ ಚಲಾಯಿಸಿ ಎಂದು ಬ್ರೈನ್ ಸರ್ಜನ್ ಡಾಕ್ಟರ್ ದರ್ಶನ್ ತುಮಕೂರಿನ ಜಿಲ್ಲಾಸ್ಪತ್ರೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ನಮ್ಮ ಕರ್ನಾಟಕ ವಾಹಿನಿಯೊಂದಿಗೆ ಮಾತನಾಡಿದ ಅವರು, ನಾನು ತಮಿಳುನಾಡಿನಲ್ಲಿ ಓದಿ ಕೆಲಸ ಮಾಡುತ್ತಿದ್ದೆ. ಬೆಸ್ಟ್ ಡಾಕ್ಟರ್ ಅವಾರ್ಡ್ ಸಿಕ್ಕಿದೆ. ಆದರೆ ನಾನು ತುಮಕೂರಿನವನಾಗಿ ಜಿಲ್ಲಾಸ್ಪತ್ರೆ
ಆಸ್ಪತ್ರೆಯಲ್ಲಿ ಕೆಲಸ ಮಾಡಬೇಕೆಂದು ಬಹಳ ಆಸೆ ಇತ್ತು. ನಾನು ಇಲ್ಲಿ ಬ್ರೈನ್ ಸರ್ಜರಿ ಮಾಡಬೇಕೆಂದಾಗ ಶಸ್ತ್ರಚಿಕಿತ್ಸಕ ಅಸ್ಗರ್ ಬೇಗ್ ಅವರು ಬ್ರೈನ್ ಸರ್ಜರಿಗೆ ಬೇಕಾದ ಸಲಕರಣೆಯ ವ್ಯವಸ್ಥೆ ಮಾಡಿಕೊಟ್ರು. ನಾವು ಇಲ್ಲಿ 2 ಬ್ರೈನ್ ಸರ್ಜರಿಯನ್ನ ಮಾಡಿದ್ದೇವೆ. ನನಗೆ ಸರ್ಜರಿ ಮಾಡಲು ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ಡಾಕ್ಟರ್ಸ್ಗಳು ತುಂಬಾನೇ ಸಪೋರ್ಟ್ ಮಾಡಿದ್ರು ಎಂದು ಅವರಿಗೆಲ್ಲ ಧನ್ಯವಾದ ತಿಳಿಸಿದ್ರು. ನಿಮ್ಮ ಹೆಸರೇನು? ನಮ್ಮ ಹೆಸರು ಶಂಕರ್ ಸಾವನಿ. ಹಾಂ, ಏನು ಕೆಲಸ ಮಾಡ್ತಿದ್ರಿ? ಟೈಲ್ಸ್ ಕೆಲಸ. ಏನಾಗಿತ್ತು ನಿಮಗೆ? ಬ್ರೈನ್ ಟ್ಯೂಮರ್. ಹಾಂ, ಈಗ ತುಮಕೂರು ಜಿಲ್ಲಾಸ್ಪತ್ರೆ ಶಸ್ತ್ರಚಿಕಿತ್ಸೆ ಆಪರೇಷನ್ ಆಗಿದೆ, ಹೇಗಿದ್ದೀರಾ? ಪರವಾಗಿಲ್ಲ. ಏನು ಹೇಳ್ತೀರಾ ಡಾಕ್ಟ್ರಿಗೆ? ಒಳ್ಳೆ ಡಾಕ್ಟರ್. ಹಾಂ, ಎಷ್ಟು ವರ್ಷ ನಿಮಗೆ? ನಮಗೆ 48 ವರ್ಷನಾ? ಏನಾಗಿತ್ತು ನಿಮಗೆ? ಬ್ರೈನ್ ಟ್ಯೂಮರ್ ಆಗಿತ್ತು. ಏನು ತೊಂದರೆ ಏನಾಗ್ತಿತ್ತು? ತೊಂದರೆ ಅಂದರೆ ಅಷ್ಟೊಂದು ಕನ್ನಡ ನಮಗೆ ಬರಲ್ಲ. बोलो हिंदी में ही बोलो. सब जो है ना हाथ काम नहीं करता. हाँ हाँ हाँ. ये हाइट नहीं होता, उठाने नहीं होता. अब परवाना. अभी ठीक है? डॉक्टर बहुत अच्छा. सारे लगभग 30 का लगभग हो रहा है. 30 साल से यहाँ पर है. फैमिली के साथ है क्या इधर? हाँ, फैमिली के साथ. बच्चे लोग 15 साल हो गए, 30 साल का रहता है. ಹಾಂ, ठीक. ಕುಮಾರ್ ಅಂತ. ಗುಲ್ಶನ್ ಕುಮಾರ್. ಏನು ಕೆಲಸ ಮಾಡ್ತೀಯಾ? ಕೆಲಸ ಎಲ್ಲ ಓದ್ತೀಯ. ಓದ್ತಾ ಇದೆಯಾ? CBA. ಸೊ ಇವ್ರು ನಮ್ಮ ಅಪ್ಪ 15 ವರ್ಷ ಆಯ್ತು ಇಲ್ಲಿಗೆ ಬಂದು. ಅಂದರೆ ಇಷ್ಟು ವರ್ಷದಲ್ಲಿ ಏನೂ ಆಗಿರಲಿಲ್ಲ ಅಪ್ಪನಿಗೆ. ಈಗ ಸಡನ್ನಾಗಿ ಇದು ಫಿಕ್ಸ್ ಬಂದು ಆಮೇಲೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದಾಗ ಬ್ರೈನ್ ಟ್ಯೂಮರ್ ಅಂತ ಅರ್ಥ ಆಯಿತು. ಆಮೇಲೆ ಇಲ್ಲಿ ಎಲ್ಲರೂ ಅಂತಿದ್ರು ಬೇರೆ ಹಾಸ್ಪಿಟ್ಲಿಗೆ ಹೋಗು ಹಂಗೆ ಹಿಂಗೆ ಅಂತ ಅಂತಿದ್ರು. ನಮಗೆ ಒಂದು 5-6 ಜನ ಹೇಳಿದ್ರು ಈಗ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಾ, ಇಲ್ಲಿ ಚೆನ್ನಾಗಿ ಅಂದರೆ ಇದು ಚೆಕಪ್ ಎಲ್ಲ ಮಾಡ್ತಾರೆ ಅಂತ. ಅದಕ್ಕೆ ಅವ್ರ ಮಾತು ಕೇಳ್ಕೊಂಡು ಇಲ್ಲಿಗೆ ಬಂದ್ವಿ. ಆಮೇಲೆ ಇಲ್ಲೆಲ್ಲ ಡಾಕ್ಟ್ರು ಎಲ್ಲ ಅಲ್ಲಿ ಸರ್ ಆಮೇಲೆ ದರ್ಶನ್ ಸರ್ ಎಲ್ಲ ಸೇರ್ಕೊಂಡು ಚೆನ್ನಾಗಿ ಚೆಕಪ್ ಮಾಡಿದ್ರು. ಆಮೇಲೆ ಈಗ ನಮ್ಮ ಅಪ್ಪ ಚೆನ್ನಾಗಿ ಹೋಗ್ತಾರೆ. ಸೊ ಅವ್ರ ಡಾಕ್ಟ್ರಿಗೆ ಒಂದು ಮಾತು ಹೇಳ್ತೀನಿ ಸರ್, ಎಲ್ಲ ಚೆನ್ನಾಗಿ ಚೆಕಪ್ ಮಾಡ್ತಾರೆ. ಥ್ಯಾಂಕ್ಸ್ ಸರ್. ಎಲ್ಲ ಈಗ ಚೆನ್ನಾಗಿದ್ದಾರಾ? ಈಗ ಚೆನ್ನಾಗಿದ್ದಾರಪ್ಪ. ಎಲ್ಲ ನಡೆಯೋ ಕಂಡೀಷನಲ್ಲೆಲ್ಲ. ನಿನಗೇನು ಅನಿಸ್ತಾ ಇದೆ ಇವಾಗ? ನನಗೆ ಖುಷಿ ಅನಿಸ್ತದೆ ಸರ್, ಡಾಕ್ಟ್ರು ಇಷ್ಟೆಲ್ಲ ಮಾಡಿದ್ರು ಅಂತ. ಥ್ಯಾಂಕ್ಸ್ ಸರ್ ಡಾಕ್ಟ್ರಿಗೆಲ್ಲ. ನಮಸ್ಕಾರ, ನಾನು ಡಾಕ್ಟರ್ ದರ್ಶನ್ ಅಂತ, ನ್ಯೂರೋ ಸರ್ಜನ್ನು. ಸೊ ನಾನು ನೇಟಿವ್ ತುಮಕೂರೇ. ಸೊ ನಾನು ತುಮಕೂರು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲೇ ಸರ್ವ್ ಮಾಡಬೇಕು ಅಂತ ತುಂಬ ಆಸೆ ಇದ್ದು ಇಲ್ಲಿ ಬಂದು ಸೇರ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಸರ್ ಕಡೆಯಿಂದ ನಮಗೆ ತುಂಬ ಸಪೋರ್ಟ್ ಸಿಕ್ಕಿದೆ. ಸೊ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತರಿಸ್ಕೊಟ್ಟಿದ್ದಾರೆ. ಬ್ರೈನ್ ಇನ್ಸ್ಟ್ರೂಮೆಂಟ್ಸ್ ಪ್ರೀವಿಯಸ್ಲಿ ಇರಲಿಲ್ಲ. ಸೊ ನಾವು ಕೇಳಿದ ಮೇಲೆ ಬ್ರೈನ್ ಸರ್ಜರಿ ಮಾಡೋದಕ್ಕೆ, ಸ್ಪೈನ್ ಸರ್ಜರಿ ಮಾಡೋದಕ್ಕೆ ಏನೇನು ಇನ್ಸ್ಟ್ರೂಮೆಂಟ್ಸ್ ಬೇಕು ಎಲ್ಲನೂ ಒದಗಿಸ್ಕೊಟ್ಟಿದ್ದಾರೆ. ಮತ್ತು ಅನಸ್ತೇಷಿಯಾ ಟೀಮ್ ಕಡೆಯಿಂದನೂ ತುಂಬ ಒಳ್ಳೆಯ ಸಪೋರ್ಟ್ ಸಿಕ್ಕಿದೆ. ರಮ್ಯಾ ಮೇಡಮು, ಅರುಣ್ ಸರು, ಪುನೀತ್ ಸರು ಯಾವುದೇ ಥರ ಬ್ಯಾಡ್ ಕೇಸಸ್ ಇದ್ರೂ ಡಿನೈ ಮಾಡ್ದೇ ವಿಲ್ ಟೇಕಪ್ ಅಂತ ಸಪೋರ್ಟ್ ಕೊಟ್ಟು ಮಾಡ್ತಾಯಿದ್ದಾರೆ. ಸೊ ಈಗ ಸದ್ಯಕ್ಕೆ 2 ಬ್ರೈನ್ ಸರ್ಜರಿ ಮಾಡಿದ್ದೀವಿ. ನಾನು ಡಾಕ್ಟರ್ ಅಸ್ಗರ್ ಬೇಗ್ CI ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ತುಮಕೂರು. ಈ ದಿನ ನಿಮ್ಮ TV ಚಾನೆಲ್ ಹಾಗೂ ನ್ಯೂಸ್ ಮುಖಾಂತರ ತುಮಕೂರು ಜನತೆಗೆ ಒಂದು ಸಿಹಿ ಸುದ್ದಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ಪ್ರಥಮ ಬಾರಿಗೆ ಜಿಲ್ಲಾ ಆಸ್ಪತ್ರೆ ಹಾಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ, ಇಡೀ ಸ್ಟೇಟಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರಥಮ ಬಾರಿಗೆ ಒಂದು ಅದ್ಭುತವಾದ, ಒಂದು ಪ್ರಶಸ್ತವಾದ ಒಂದು ನ್ಯೂರೋ ಸರ್ಜರಿ ಅಂತ ಒಂದು ಮಾಡಿದ್ದೀವಿ, 2 ಮಾಡಿದ್ದೀವಿ. ಸೊ ನಮ್ಮ ಟೀಮ್, ನಮ್ಮ ಡಾಕ್ಟರ್ ದರ್ಶನ್ ನ್ಯೂರೋ ಸರ್ಜನ್, ಡಾಕ್ಟರ್ ರಮ್ಯಾ ಅನೆಸ್ಥೆಟಿಸ್ಟ್, ಡಾಕ್ಟರ್ ಪುನೀತ್ ಅನೆಸ್ಥೆಟಿಸ್ಟ್, ಡಾಕ್ಟರ್ ಶ್ರೀನಿಧಿ ಅನೆಸ್ಥೆಟಿಸ್ಟ್, ಡಾಕ್ಟರ್ ಅರುಣ್ ಅನೆಸ್ಥೆಟಿಸ್ಟ್ ಆ್ಯಂಡ್ ನಮ್ಮ ಅಸಿಸ್ಟೆಂಟ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ಅಲಿ, ಮತ್ತು ಮಂಜುಳಾ ಸಿಸ್ಟರ್ ಸ್ಟಾಫ್ ನರ್ಸ್ ಮತ್ತು ಇತರ ಸಿಬ್ಬಂದಿ ವರ್ಗದವರು ಎಲ್ಲ ಸೇರಿಕೊಂಡು ಮೊಟ್ಟ ಮೊದಲಿಗೆ ಒಂದು ಇಂಟ್ರಾಸೆರಿಬ್ರಲ್ ಬ್ಲೀಡ್ ಅಂತ ಒಂದು ಪೇಷಂಟು 24ನೇ ತಾರೀಕು ಅಥವಾ 25ನೇ ತಾರೀಕು ಬಂದಿದ್ದರು. ಕುಮಾರ್ ಅಂತ 53 ವರ್ಷದ ಪೇಷಂಟು.
ನಮ್ಮ ಡಾಕ್ಟರ್ ದರ್ಶನ್ ನ್ಯೂರೋಸರ್ಜನ್ ಪರಿಶೀಲಿಸಿ ಅದಕ್ಕೆ ಕ್ರೇನಿಯಂ ಓಪನ್ ಮಾಡಿ ಬ್ಲೀಡ್ ಎಲ್ಲ ತೆಗಿಬೇಕಾಗಿತ್ತು. ಅದಕ್ಕೆ ಅವರು ತಮ್ಮ ಟೀಮ್ ಅನಸ್ತೇಷಿಯಾ, ನ್ಯೂರೋಸರ್ಜರಿ ಆ್ಯಂಡ್ ಅದರ್ ಸ್ಟಾಫ್ ನರ್ಸ್ ಟೀಮ್ ಮತ್ತು ಗ್ರೂಪ್ ಡಿ ಎಲ್ಲ ಸೇರಿ ಒಂದು ಟೀಮ್ ಥರ ಮಾಡಿಕೊಂಡು ಎಲ್ಲ ಏನೇನು ವ್ಯವಸ್ಥೆಗಳು ಬೇಕು ಎಲ್ಲ ಮಾಡಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಸರ್ಜರಿ ಎಲ್ಲ ಮುಗಿಸಿ ಆ ಪೇಷಂಟ್ ಆ ಚಿಕಿತ್ಸೆಯನ್ನು ಫಲಕಾರಿಯಾಗಿ ಖುಷಿಯಾಗಿ ನಗ್ನಗ್ತಾ ಮನೆಗೆ ತೆರಳಿದರು. ಆ ಪೇಷಂಟ್ ಕುಮಾರ್ ಅಂತ 53 ವರ್ಷ, ಅವ್ರಿಗೆ ಆ ಇಂಟ್ರಾಸೆಪ್ಯುಲರ್ ಬ್ಲೀಡಿಂದ ಪ್ಯಾರಲೈಸ್ ಆಯಿತು. ಸೊ ತಕ್ಷಣ ಈ ಒಂದು ಆಪ್ರೇಷನ್ ನಂತರ ಅವ್ರಿಗೆ ರಿಕವರಿ ಆಯಿತು. ಮತ್ತು ಅವರು 8 ದಿವಸ ನಮ್ಮ ಹಾಸ್ಪಿಟಲಲ್ಲಿ ಇದ್ದು ICUನಲ್ಲಿ ಇದ್ದು ಆಮೇಲೆ ವಾರ್ಡ್ ಶಿಫ್ಟ್ ಮಾಡಿ ಎಲ್ಲ ಅವರು ಚಿಕಿತ್ಸೆ ಫಲಕಾರಿ ಆದಮೇಲೆ ಅವರಿಗೆ ಡಿಸ್ಚಾರ್ಜ್ ಮಾಡಿದರು. ಅದೇ ಥರ ಎರಡನೇ ಪೇಷಂಟು ಶಂಕರ್ ಸಾಹನಿ ಅಂತ, ಅವರು 53 ವರ್ಷ ಪೇಷಂಟು, ಮೇಲ್ ಪೇಷಂಟು. ದಿನಾಂಕ 15 ಅಥವಾ 13ಕ್ಕೆ ನಮ್ಮ ಹಾಸ್ಪಿಟಲ್ ಬಂದರು. ಎಲ್ಲ ಪರೀಕ್ಷೆ ಮಾಡಿ ಡಾಕ್ಟರ್ ದರ್ಶನ್ ಅವರು ಆ ಸ್ಕ್ಯಾನಿಂಗು MRI ಸ್ಕ್ಯಾನಿಂಗನ್ನು ಪರಿಶೀಲಿಸಿದ ಮೇಲೆ ಅವರಿಗೆ ಒಂದು ಬ್ರೈನ್ ಟ್ಯೂಮರ್ ಇದೆ ಅಂತ ಹೇಳಿದರು. ಆ ಬ್ರೈನ್ ಟ್ಯೂಮರ್ ಗ್ಲಯೋಮಾ ಅಂತಾರೆ. ಆ ಗ್ಲಯೋಮಾಗೆ ಬಟ್ ಒಂದು ವಿಶಿಷ್ಟತೆ ಏನಿದರಲ್ಲಿ ಅಂದರೆ ಅವರು ಟ್ಯೂಮರ್ ಪೂರ್ತಿ ಎಕ್ಸೈಸ್ ಮಾಡಿದ್ದಾರೆ, ಏನೂ ರೆಮಿನೆನ್ಸ್ ಬಿಟ್ಟಿಲ್ಲ. ಪೂರ್ತಿ ಎಕ್ಸೈಸ್ ಮಾಡಿಬಿಟ್ಟು ಆ ಒಂದು ಪೇಷಂಟು ನೆಕ್ಸ್ಟ್ ಡೇನೇ ನಮ್ಮ ವಾರ್ಡಲ್ಲಿ ಪೋಸ್ಟ್ ಆಪರೇಟಿವ್ ನಡೀತಾರೆ. ಸೊ ಇದು ಒಂದು ಅದ್ಭುತ ಒಂದು ಸ್ಕಿಲ್ಸ್ ತೋರಿಸಿದ್ದಾರೆ ನಮ್ಮ ಡಾಕ್ಟರ್ ದರ್ಶನ್ ಆ್ಯಂಡ್ ಟೀಮ್. ಮತ್ತು ಇದು ಇವತ್ತು ಅಥವಾ ನಾಳೆ ಆ ಪೇಷಂಟ್ ಡಿಸ್ಚಾರ್ಜ್ ಆಗ್ತಾರೆ. ಇದೊಂದು ಪೇಷಂಟ್ ಗುಣಮುಖರಾಗಿ ಚಿಕಿತ್ಸೆ ಫಲಕರಾಗಿ ಅವರು ನಮಗೆಲ್ಲ ಕೈ ಜೋಡಿಸಿ ನಮಗೆಲ್ಲ ಆಶೀರ್ವಾದ ಮಾಡಿ ಅವರು ಒಂದು ಒಳ್ಳೆಯ ರೀತಿಯಲ್ಲಿ ನಮಗೆ ಬಹಳ ಸಂತೋಷ ಆಯಿತು. ಯಾಕೆಂದರೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು, ಗೌರ್ಮೆಂಟ್ ಸರ್ಕಾರಿ ಹಾಸ್ಪಿಟ್ಲ್ ಇಂಥ ಒಳ್ಳೆ ಸರ್ಜರಿ, ಸೂಪರ್ ಸ್ಪೆಷಾಲಿಟಿ ಸರ್ಜರಿ ನಡೀತಾ ಇದ್ದರೆ ನಮಗೆಲ್ಲ ಹೆಮ್ಮೆಯ ವಿಷಯ. ಹಾಗೂ ಇದ್ರ ಬಗ್ಗೆ ನಮ್ಮ ಸಾರ್ವಜನಿಕರಾಗಲಿ ಮತ್ತು ತುಮಕೂರು ಜಿಲ್ಲೆಯ ಜನತೆ ಇದಕ್ಕೆ ಈ ಒಂದು ವಿಶಿಷ್ಟತೆಯನ್ನು, ಈ ಸೇವೆಯನ್ನು ಪಡ್ಕೊಂಡು ಬೇಕಾದರೆ ಈ ಒಂದು ಆಪ್ರೇಷನ್ ಹೊರಗಡೆ ಹೋದರೆ 3 ರಿಂದ 5 ಲಕ್ಷ ಆಗುತ್ತೆ. ಸೊ ಇಂಥ ಒಂದು ಬಡವರು ಇಂಥ ಕಾಯಿಲೆ ಬಂದರೆ ಸೀದಾ ಅವ್ರಿಗೆ ಒಂದು ಬ್ಯಾಡ್ ಎಫೆಕ್ಟ್ ಆಗ್ತಾಯಿತ್ತು. ಇವಾಗ ಆ ಥರ ಇಲ್ಲ. ಬಡವರಾಗಲಿ ಶ್ರೀಮಂತರಾಗಲಿ ಈ ಕಾಯಿಲೆಗೆ, ಇಂಥ ಕಾಯಿಲೆಗಳಿಗೆ ಚಿಕಿತ್ಸೆ ಇದೆ. ಸೊ ನಮ್ಮಲ್ಲಿ ABR ಇದ್ದರೆ, BPL ಇದ್ದರೆ ಫ್ರೀ ಮಾಡ್ತೀವಿ. ಮತ್ತು APL ಕಾರ್ಡ್ ಇದ್ದರೆ 30% ಪೇಷಂಟಿಂದ ನಮಗೆ ಸರ್ಕಾರದಿಂದ ಡಿಸ್ಕೌಂಟ್ ಸಿಗುತ್ತೆ. 70% ಪೇಷಂಟ್ ಕಟ್ಟಬೇಕಾಗುತ್ತೆ. ಸೊ ಕಟ್ಟಿದ್ರೂ ಒಂದು 10,000 20,000 ಆಗುತ್ತೆ. 5 ಲಕ್ಷ ಇಲ್ಲಿ 20,000. ಸೊ ಅದಕ್ಕೆ ನಾನು ತುಮಕೂರು ಜಿಲ್ಲೆಯ ಜನತೆಗೆ ಒಂದು ಈ ಸಿಹಿ ಸುದ್ದಿ ಮತ್ತೊಮ್ಮೆ ಕೊಟ್ಟು ಇಂಥ ಕಾಯಿಲೆ ಯಾರಿಗೂ ಬರಬಾರ್ದಂತ ದೇವರಲ್ಲಿ ಕೇಳ್ಕೊಳ್ತೀನಿ. ಬಟ್ ಆದರೂ ಇಂಥ ಕಾಯಿಲೆ ಬಂದರೆ ನಮ್ಮ ಆಸ್ಪತ್ರೆಯಲ್ಲಿ ಈ ಒಂದು ಚಿಕಿತ್ಸೆಗೆ ನಮ್ಮ ಲಭ್ಯ ಟೀಮ್ ಇದೆ. ನ್ಯೂರೋಸರ್ಜನ್ ಇದ್ದಾರೆ, ಅನಸ್ಟೆಟಿಸ್ಟ್ ಇದ್ದಾರೆ. ಇವರೆಲ್ಲ ಯುವಕರು, ನಮಗಿಂತ ಭಾಳ ಕಮ್ಮಿ ವಯಸ್ಸವರು, ಕಳಿಕಳಿಯಾಗಿ ಒಂದು ಉತ್ಸಾಹದಿಂದ ಈ ಒಂದು ಸರ್ಜರಿ ಮಾಡಿ ಆ ಪೇಷಂಟ್ಗೆ ಚಿಕಿತ್ಸೆ ಕೊಟ್ಟು ಆ ಪೇಷಂಟ್ ಮುಖದಲ್ಲಿ ಮತ್ತು ಕುಟುಂಬದ ಮುಖದಲ್ಲಿ ನಗು ಬಂತು. ಅದೇ ನಮಗೆ ಒಂದು ದೊಡ್ಡ ಆಶೀರ್ವಾದ. ಇದೇ ಥರ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಸರ್ಜರಿ ಮಾಡಿ ಜನರ ಸೇವೆಗೆ ನಾವು ಬದ್ಧರಾಗಿರ್ತೀವಿ. ಇನ್ನು ಮುಂದೆ ನಾವು ಇದೇ ಥರ ನಡೆಸ್ಕೊಂಡು ನಮ್ಮ ತುಮಕೂರು ಜಿಲ್ಲೆಯ ಹೆಸರು ನಮ್ಮ ಇಡೀ ಇಂಡಿಯಾದಲ್ಲಿ ಒಂದು ಹೆಸರು ಸ್ಥಾನಮಾನ ಬರಬೇಕಂತ ನಾವು ಪ್ರಯತ್ನ ಮಾಡ್ತೀವಿ. ನಾನು ಡಾಕ್ಟರ್ ರಮ್ಯಾ, ಅನೆಸ್ಥೆಟಿಸ್ಟ್, ಟ್ರಾಮಾ ಕೇರ್ ಸೆಂಟರ್. ಇಲ್ಲಿ ಡಾಕ್ಟರ್ ದರ್ಶನ್ ಅವ್ರು ಬಂದು ಈಗ ಸುಮಾರು 1 ಮಂತ್ ಆಯಿತು. ಇದ್ರ ಹಿಂದೆ ಇದ್ದಿದ್ದ ನ್ಯೂರೋಸರ್ಜನ್ ಯಾರೂ ಈ ಥರ ಆಪ್ರೇಟ್ ಮಾಡಿರಲಿಲ್ಲ. ನಮಗೂ ಅವ್ರು ಫಸ್ಟ್ ಬಂದು ಮಾಡ್ತೀವಿ ಅಂತ ಹೇಳಿದಾಗ ಸ್ವಲ್ಪ ಅದಕ್ಕೆ ಅಂದರೆ ಏನೇನು ಬೇಕೋ ಅದೆಲ್ಲ ನಮ್ಮ ಹತ್ರ ಇರಲಿಲ್ಲ. ಆದರೆ ಅದಕ್ಕೆ ಬೇಕಾಗಿರೋ ಕೆಲವೊಂದು ಇನ್ಸ್ಟ್ರೂಮೆಂಟ್ಸು ಅದೆಲ್ಲ ನ್ಯೂರೋಸರ್ಜರಿ, ನ್ಯೂರೋ ಅನೆಸ್ಥೆಷಿಯಾ ಕೊಡೋಕ್ಕೆ. ಬಟ್ ನಮ್ಮ DA ಸರು ಅದನ್ನೆಲ್ಲ ಅಂದರೆ ಇಲ್ಲೇ ಸಿಗೋಂಗೆ ಮಾಡಿ ಎಲ್ಲ ತರಿಸ್ಕೊಟ್ಟು ಈ ಥರ ಒಂದು ಸರ್ಜರೀಸ್ನ ಸ್ಟಾರ್ಟ್ ಮಾಡೋಕ್ಕೆ ನಮಗೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಇನ್ನು ಮುಂದೆನೂ ದರ್ಶನ್ ಅವರು ಇದೇ ಥರ ಕೇಸಸ್ ಮಾಡಿ ಅಂದರೆ ಚೆನ್ನಾಗಿ ಮಾಡಿ ಪೇಷಂಟ್ಸು ಇದೇ ಥರ ಅಂದರೆ ಒಳ್ಳೆ ಇದರಲ್ಲಿ ರಿಕವರಿ ಆಗಿ ಔಟ್ಕಮ್ ಚೆನ್ನಾಗಿ ಅಂದರೆ 100% ರಿಸಲ್ಟ್ಸ್ ಕೊಡಲಿ ಅಂತ ನಾವು ಆಶಿಸ್ತೀವಿ. ಈ ಥರ ಪೇಷಂಟ್ಗೆ ನಿಮಗೆ ಚಾಲೆಂಜಿಂಗ್ ಚಾಲೆಂಜಸ್ ಅಂದರೆ ಮೇಯ್ನ್ ಪೇಷಂಟ್ ಏನಂದರೆ ನಾವು ಅಂದರೆ ಅನಸ್ಥಿಷಿಯಾ ಕೊಟ್ಟಿದ ತಕ್ಷಣ ವಾಪಸ್ ಕರ್ಕೊಂಬರೋದು ನಮ್ಮದೇ ಜವಾಬ್ದಾರಿ ಆಗಿರುತ್ತೆ. ಪೇಷಂಟ್ ಅನಸ್ಥಿಷಿಯಾಯಿಂದ ಎದ್ದೇಳಬೇಕು.
ಅಂದರೆ ಎದ್ದೇಳಬೇಕು ಅಂದರೆ ಇಂಟ್ರಾ ಆಪ್ರೇಟಿವ್ಲಿ ಅವರು ಏನು ಆಪ್ರೇಷನ್ ಮಾಡ್ತಾರಲ್ಲ ಅದರಲ್ಲಿ ಎಲ್ಲೂ ಅಂದರೆ ಅವ್ರು ಹೇಳಿದ್ರಲ್ಲ 1 ಮಿಲಿಮೀಟ್ರ್ ಅಥವಾ ಇದು ಆ ಕಡೆ ಈ ಕಡೆ ಹೋಗಿದ್ರು ಪೇಷಂಟ್ ಜೀವಕ್ಕೆ ತೊಂದರೆ ಆಗ್ತಾಯಿತ್ತು ಅಂತ. ಸೊ ಆ ಥರ ಇದರಲ್ಲಿರುತ್ತೆ. ಅಂದರೆ ಅವರಲ್ಲಿ ಏನು ಬ್ರೈನ್ ಮುಟ್ಟಿದ್ರೂ ಅದು ಅನಸ್ತಿಷಾ ಮೇಲೇ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಅಥವಾ ನಾವು ಒಂದು ಡ್ರಗ್ ಜಾಸ್ತಿ ಕೊಟ್ಟರೂ ಆಗಲ್ಲ, ಒಂದು ಡ್ರಗ್ ಕಮ್ಮಿ ಕೊಟ್ಟರೂ ಆಗಲ್ಲ. ಈಗ BP, ಪಲ್ಸು, ಸ್ಯಾಚುರೇಷನ್ ಎಲ್ಲನೂ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಅಂದರೆ ಎಲ್ಲ ಸಿಸ್ಟಮೂ ಒಂದು ಲೆವೆಲಲ್ಲಿ ಮೇಂಟೈನ್ ಮಾಡೋಕ್ಕೆ ಅದರದ್ದೇ ಆದ ಡ್ರಗ್ಸ್ ಇರುತ್ತೆ. ಅದನ್ನು ನಾವು ಮೇಂಟೆನೆನ್ಸಲ್ಲಿ ಅಂದರೆ ಈ ಟೈಮಲ್ಲಿ ಇಷ್ಟೇ ಕೊಟ್ಟು ಅವ್ರನ್ನ ಆ ಥರ ಮೇಂಟೈನ್ ಮಾಡಬೇಕಾಗುತ್ತೆ. ಇದು ನಮ್ಮ ಅನಸ್ತಿಷಾ ಚಾಲೆಂಜಸ್ಸು. ಸೊ ಅವ್ರ ಆಪ್ರೇಷನ್ ಮುಗಿದ್ಮೇಲೂ ಸಹ ಪೇಷಂಟ್ ಆಚೆ ಬರಬೇಕಲ್ಲ, ಅದು ಒಂದು ದೊಡ್ಡ ಚಾಲೆಂಜು. ಸೊ ಕೆಲವೊಂದು ಸರ್ಜರಿನಲ್ಲಿ ಈ ಥರ ಓಕೆ, ಬಟ್ ಬ್ರೈನ್ ಸರ್ಜರಿ ಈ ಥರ ಇದ್ದಾಗ ಅದಕ್ಕೂ ಇದಕ್ಕೆ ಏನೋ ಡಿಫ್ರೆನ್ಸಸ್ ಇರುತ್ತೆ? ತುಂಬ ಡಿಫ್ರೆನ್ಸಸ್ ಇರುತ್ತೆ. ಅದೇ ಹೇಳಿದ್ರೆ ಎಲ್ಲ ಕಂಟ್ರೋಲಿಂಗ್ ಆ್ಯಕ್ಟಿವಿಟಿನೇ ಬ್ರೈನಲ್ಲಿರುತ್ತೆ. ಬ್ರೈನು ಮತ್ತು ಹಾರ್ಟ್ ಸರ್ಜರಿ ಮಾಡಬೇಕಾದ್ರೆ ನಾವು ಅಂದರೆ ಬೇರೆ ಸರ್ಜರೀಸಲ್ಲಿ ಬರೋಂಥ ಕಾಂಪ್ಲಿಕೇಶನ್ಸ್ ಅಂದರೆ ಈ ಥರ ಕಾಂಪ್ಲಿಕೇಶನ್ಸ್ ಬೇರೆ ಸರ್ಜರೀಸಲ್ಲಿ ಆಗೋಲ್ಲ. ಅನಸ್ತಿಷಾ ಅಂದರೆ ಎಲ್ಲದರಲ್ಲೂ ಕಾಂಪ್ಲಿಕೇಶನ್ಸ್ ಇರುತ್ತೆ, ಬಟ್ ನ್ಯೂರೋ ಸರ್ಜರಿ ಮತ್ತು ಕಾರ್ಡಿಯಕ್ ಸರ್ಜರೀಸಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಇರುತ್ತೆ. ಈ ಕೇಸಲ್ಲಿ ನಿಮಗೆ ಹೊಸ ಅನುಭವ ಅಂದರೆ ಈ ಕೇಸ್ ಮಾಡಿದ್ದೇ ಹೊಸ ಅನುಭವ. ಆ್ಯಕ್ಚುಲಿ ನಾವು ಇಷ್ಟು ದಿನ ಯಾವುದು ಈ ಥರ ಕೇಸಸ್ ಮಾಡಿರಲಿಲ್ಲ. ಸೊ ಈ ಕೇಸಸ್ಸೇ ಹೊಸ ಅನುಭವ. ಅಚೀವ್ಮೆಂಟ್ ಆಯಿತು. ಆಯಿತು. ಇಲ್ಲ, ಗ್ರೇಟ್ ಅಚೀವ್ಮೆಂಟ್. ಇಟ್ ಇಸ್ ನಾಟ್ ಅ ಸಿಂಪಲ್ ಅಚೀವ್ಮೆಂಟ್. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತೀರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.